ವಂದನಮು ರಘುನಂದನ ವಂದನಮು ರಘುನಂದನ ಸೇತು ಬಂಧನ ಭಕ್ತಚಂದನ ವಂದನಮು ರಘುನಂದನ ಸೇತು ಬಂಧನ ಭಕ್ತಚಂದನ ರಾಮ ವಂದನಮು ರಘುನಂದನ ಸೇತು ಬಂಧನ ಭಕ್ತಚಂದನ ರಾಮ ವಂದನಮು ರಘುನಂದನ ಸೇತು ಬಂಧನ ಭಕ್ತಚಂದನ ರಾಮ ವಂದನಮು ರಘುನಂದನ ವೇಗರ ಕರುಣಾ ಸಾಗರ ವೇಗರ ಕರುಣಾ ಸಾಗರ ವೇಗರ ಕರುಣಾ ಸಾಗರ ಶ್ರೀ ತ್ಯಾಗರಾಜನುತ कृपया कर राम वेगर सागरा श्री त्यागराजनुत कृपया कर राम वंदनमु रघुनंदन सेतु बंधना भक्तचंदना राम वंदनमु रघुनंदना सेतु बंधना भक्तचंदना राम वंदनमु वंदनमु रघुनंदना वंदनमु रघुनंदना रघुनंदना रघुनंदन आनंदमानंदकरं प्रसन्नं ज्ञानस्वरूपं निजबोधयुक्तं योगीन्द्रमीड्यं भवरोगवैद्यं श्रीमत्परं ब्रह्मगुरुं स्मरामि देवकी परमानंदं कृष्णं वंदे जगद्गुरुं सर्वोपनिषदो गावः दोग्धा गोपालनंदनः पार्थोत्सः सुधीर्भोक्ता दुग्धं गीतामृतं महत् ವಿಶ್ವವ್ಯಾಪಿಯಾಗಿ ತಾನೇ ತಾನಾಗಿ ಬೆಳಗುವ ಪರಂಜ್ಯೋತಿ ರೂಪವಾದ ಮೂಲ ಗುರುತತ್ವಕ್ಕೆ ನಮೋ ನಮಃ. ಹೃದಯ ಮಂದಿರದಲ್ಲಿ ದಾರಿದೀಪವಾಗಿ ಆರಾಧ್ಯ ಮೂರ್ತಿಯಾಗಿರುವ ಮಹಾಗುರು ಪಾವನ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 88ನೇ ಕುಸುಮವನ್ನು ಜ್ಞಾನ ವಿಜ್ಞಾನ ಸ್ವರೂಪನಾದ ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಜ್ಞಾನ ವಿಜ್ಞಾನ ಯೋಗ ಎಂಬ ಶೀರ್ಷಿಕೆಯಲ್ಲಿ ಇರುವಂತಹ ಭಗವದ್ಗೀತೆಯ 7ನೇ ಅಧ್ಯಾಯದ 3ನೇ ಶ್ಲೋಕದಿಂದ ಮುಂದುವರಿದ ಭಾಗ. ಹಿಂದಿನ ಪ್ರವಚನದಲ್ಲಿ ಜ್ಞಾನ ಮತ್ತು ವಿಜ್ಞಾನ ಇವೆರಡನ್ನೂ ನಿನಗೆ ತಿಳಿಸಿಕೊಡ್ತೇನೆ,
ಇದು ಗೊತ್ತಾದರೆ ನಿನಗೆ ಇನ್ನೇನು ತಿಳಿಯಬೇಕಾದದ್ದು ಬಾಕಿ ಉಳಿಯೋಲ್ಲ, ಎಲ್ಲವನ್ನೂ ತಿಳಿದಂತಾಗುತ್ತೆ. ಅದರಿಂದಾಗಿ ನೀನು ಆತ್ಮೋದ್ಧಾರವನ್ನು ಕಾಣೋಕ್ಕಾಗತ್ತೆ ಅಂತ ಶ್ರೀಕೃಷ್ಣ ಪ್ರಭು ಒಂದು ಮಾತಿನಲ್ಲಿ ತಿಳಿಸಿದ್ದಾಗಿದೆ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯತ್ ಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಸವಿಜ್ಞಾನಂ ಜ್ಞಾನಂ, ವಿಜ್ಞಾನದಿಂದೊಡಗೂಡಿದ ಜ್ಞಾನವನ್ನು ಅಹಂ ಅಶೇಷತಃ ವಕ್ಷ್ಯಾಮಿ, ಪೂರ್ಣವಾಗಿ ನಿನಗೆ ತಿಳಿಸ್ಕೊಡ್ತೇನೆ. ಯದ್ ಜ್ಞಾತ್ವ, ಅದನ್ನು ತಿಳಿದ್ರೆ ಅನ್ಯತ್ ಭೂಯ ಜ್ಞಾತವ್ಯಂ ನ ಅವಶಿಷ್ಯತೆ, ಇನ್ನೇನು ತಿಳಿಬೇಕಾದ್ದು ಉಳಿಯೋಲ್ಲಪ್ಪ ಅಂತ. ಜ್ಞಾನ ವಿಜ್ಞಾನ ಅನ್ನೋ ಪದಕ್ಕೆ ಒಂದು ಪರಿಚಯ ಕೊಟ್ಟಿದ್ದಾಗಿದೆ. ಒಂದು ಬೀಜದಿಂದ ವೃಕ್ಷ ಬೆಳೆದ್ರೆ ಬೀಜ ಅನ್ನೋದು ಆ ವೃಕ್ಷಕ್ಕೆ ಮೂಲವಾದ್ದರಿಂದ ಅದಕ್ಕೊಂದು ಪದ ಕೊಡಬೇಕಾಗತ್ತೆ. ವಿಸ್ತಾರವಾಗಿರುವಂಥ ವೃಕ್ಷಕ್ಕೆ ಅದಕ್ಕೊಂದು ಸಹಜವಾಗಿ ಒಂದು ಪದ ವ್ಯವಹಾರಕ್ಕಾಗಿ ಕೊಡಬೇಕಾಗುತ್ತೆ. ಹೇಗೆ ಬೀಜ ವೃಕ್ಷ ಅಂತ ಎರಡು ಇವೆಯೋ ಅದೇ ರೀತಿಯಲ್ಲಿ ಸಮಗ್ರ ಸೃಷ್ಟಿ ವಿಸ್ತಾರವಾದದ್ದು ಬೆಳಕಿನಿಂದ, ಸಚ್ಚಿದಾನಂದ ರೂಪವಾದಂಥ ಒಂದು ತತ್ವದಿಂದ. ಅದು ಬೀಜ ಇದ್ದ ಹಾಗೆ, ಅದಕ್ಕೆ ಜ್ಞಾನ ಎಂಬುದಾಗಿ ಹೆಸರು. ಅಲ್ಲಿಂದ ವಿಸ್ತಾರವಾಗಿರುವಂತಹ ಯಾವ 24 ತತ್ವಾತ್ಮಕವಾದ ಸೃಷ್ಟಿ ಇದೆಯೋ ಪಂಚಭೂತ ಪರ್ಯಂತವಾಗಿ, ಇಲ್ಲಿರುವ ನಾನಾ ಕ್ರಿಮಿಕೀಟ ಮೊದಲಾದಂತಹ ದೇಹಧಾರಿಗಳಿದ್ದಾರೋ ಇವೆಲ್ಲವನ್ನು ಒಟ್ಟುಗೂಡಿಸಿ ಏನಿದೆ ಇದಕ್ಕೆ ವಿಜ್ಞಾನ ಅನ್ನೋ ಪದದಲ್ಲಿ ಕರೆಯುವಂಥದ್ದುಂಟು. ವಿಜ್ಞಾನ ಅನ್ನೋ ಪದ ಒಂದು ವಿಶಿಷ್ಟವಾದ ಜ್ಞಾನ, ವಿಭಿನ್ನವಾದ ಜ್ಞಾನ ಎಂಬ ಅರ್ಥದಲ್ಲಿ ಪ್ರಯೋಗದಲ್ಲಿದೆ. ಇಲ್ಲಿ ನಾನಾ ತರಹದ ಜ್ಞಾನವನ್ನು ಪಡೆಯೋಕ್ಕಾಗತ್ತೆ ಈ ಪ್ರಪಂಚದಲ್ಲಿ. ಆಧುನಿಕ ವಿಜ್ಞಾನದ ದೃಷ್ಟಿಯಿಂದ ಯೋಚನೆ ಮಾಡೋದಕ್ಕೆ ಹೊರಟ್ರೆ, ಒಂದು ಹಣ್ಣು ಅಂತಂದರೆ ಅದನ್ನು ನಾನಾ ದೃಷ್ಟಿಕೋನದಿಂದ ನೋಡೋಕ್ಕೆ ಬರುತ್ತೆ. ಫಿಸಿಕ್ಸ್ನ ನೋಟ ಇಟ್ಕೊಂಡು ಅದನ್ನು ನೋಡೋಕ್ಕೆ ಬರುತ್ತೆ, ಹಾಗೆ ಕೆಮಿಸ್ಟ್ರಿಯ ನೋಟ ಇಟ್ಕೊಂಡು ಅದನ್ನು ನೋಡೋಕ್ಕೆ ಬರುತ್ತೆ. ಅದೇ ರೀತಿಯಲ್ಲಿ ಈ ಸಮಗ್ರ ವಿಶ್ವವನ್ನು ನಾನಾ ಮುಖದಿಂದ ನೋಡೋಕ್ಕೆ ಬರುತ್ತೆ. ಆ ನೋಡಿದಾಗ ಹುಟ್ಟುವಂತಹದ್ದೇನಿದೆ ಅದೊಂದು ವಿಶಿಷ್ಟ ಜ್ಞಾನ, ವಿಜ್ಞಾನ. ಅಲ್ಲಿ ಒಂದು ಕಾರ್ಯಕಾರಣ ಭಾವ ಇರುತ್ತೆ, ಇದು ಹೀಗೆ ಅದರಿಂದ ಇದು ಹೀಗಾಗಿದೆ ಅಂತ. ಸಮಗ್ರ ವಿಶ್ವವೂ ಆಗಿದೆ, ಅದು ಕಾರ್ಯಕಾರಣದಿಂದ ತುಂಬಿದೆ. ಅದರ ಅರಿವು ಬೇಕು. ಅದರ ಅರಿವು ಯಾತಕ್ಕೆ ಬೇಕು ಅಂತ ಕೇಳಿದ್ರೆ, ನಾವು ಇಲ್ಲಿ ಬಂದು ಬಾಳ್ತಾ ಇದ್ದೀವಿ. ಇಲ್ಲಿ ಬಂದು ಬಾಳುವವರಿಗೆ ಇಲ್ಲಿಯ ನೀತಿ ಏನು ಅನ್ನೋದು ಗೊತ್ತಾಗಬೇಕಾಗುತ್ತೆ. ನಾವು ಯಾವುದೋ ವಿದೇಶಕ್ಕೆ ಹೋದ್ವಿ ಅಂತಂದರೆ ಆ ವಿದೇಶದಲ್ಲಿ ನಾವು ಯಾವುದೇ ಸಮಸ್ಯೆಗೆ ಸಿಗಾಕ್ಕೊಳ್ಳದೆ ಇರುವಂತೆ ಚೆನ್ನಾಗಿ ಬದುಕಿ ಹೊರಗಡೆ ಬರಬೇಕಾದ್ರೆ ಆ ದೇಶದ ನೀತಿ ಏನು ಅಂತ ನನಗೆ ಗೊತ್ತಾಗಬೇಕಾಗುತ್ತೆ. ಒಂದು ಗಾಡಿ ಡ್ರೈವ್ ಮಾಡಬೇಕಾದ್ರೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಗಾಡಿ ತೊಗೊಂಡು ಹೋಗಬೇಕು, ರೈಟ್ ಸೈಡಲ್ಲಿ ಗಾಡಿ ತೊಗೊಂಡು ಹೋಗಬೇಕು, ಅಲ್ಲಿ ಒಂದು ನೀತಿ ಇದೆಯಪ್ಪ. ಆ ನೀತಿಯನ್ನು ಅನುಸರಿಸಿ ಹೋದರೆ ಅಲ್ಲಿ ನನಗೆ ಯಾವುದೇ ಅಪಾಯ ಇರಲ್ಲ. ಅದಕ್ಕೆ ವಿರುದ್ಧವಾಗಿ ವರ್ತಿಸಿದರೆ ಅಲ್ಲಿ ಅಪಾಯ ಇದೆ, ನನಗೆ ಸಿಹಿ ಹಾಕ್ಕೋಬೇಕಾಗುತ್ತೆ, ದಂಡ ಕಟ್ಟಬೇಕಾಗುತ್ತೆ, ಕಷ್ಟಪಡಬೇಕಾಗುತ್ತೆ. ಹಾಗೆ ಈ ಭೂಮಿಗೆ ಇಳಿದು ಬಂದರೆ ಈ ಭೂಮಿಯ ಒಂದು ನೀತಿ ಇದೆ. ಅದನ್ನು ನಾನಾ ಭಾಷೆಗಳಲ್ಲಿ ಹೇಳ್ತಾ ಇದೆ. ಆಯುರ್ವೇದ ಶಾಸ್ತ್ರ ವಾತ ಪಿತ್ತ ಶ್ಲೇಷ್ಮ ಮಯವಾಗಿದೆಯಪ್ಪ ಈ ಜಗತ್ತೆಲ್ಲವೂ. ನಿನ್ನ ಮಯೂ ಅದೇ ರೀತಿಯಲ್ಲಿ ವಾತ ಪಿತ್ತ ಶ್ಲೇಷ್ಮಗಳ ಮಯವಾಗಿದೆ. ಹೀಗಿರುವಾಗ ಯಾವುದ್ರ ಜೊತೆಗೆ ನೀನು ಸಂಬಂಧ ಇಟ್ಕೊಂಡ್ರೆ ನಿನ್ನ ದೇಹ ತುಂಬ ಸುಂದರವಾಗಿ ಚೆನ್ನಾಗಿ ಆಗ್ಬೋದು. ಯಾವುದ್ರ ಜೊತೆಗೆ ಸಂಬಂಧ ಮಾಡ್ತಾ ಹೋದರೆ ನಿನ್ನ ದೇಹ ಸಂಪೂರ್ಣವಾಗಿ ಕೃಶವಾಗಿ ಹೊರಟೋಗುತ್ತೆ, ಹಾಳಾಗಿ ಹೋಗುತ್ತೆ. ಅದ್ರ ಬಗ್ಗೆ ಒಂದು ನೋಟವನ್ನು ಒಂದು ವಿದ್ಯೆ ಆಯುರ್ವೇದ ಕೊಡ್ತಾ ಹೋದರೆ, ಇನ್ನೊಂದು ವಿದ್ಯೆ ಸಮಗ್ರ ಸೃಷ್ಟಿಯು ಸತ್ವರಜಸ್ತಮಸ್ ಎಂಬ 3 ಶಕ್ತಿ ಅಥವಾ ಗುಣದಿಂದ ರೂಪಿತವಾಗಿದೆಯಪ್ಪ. ಹಾಗಿರೋದ್ರಿಂದ ನಿನ್ನ ಮೈಯನ್ನು ತೆಗೆದುಕೊಂಡ್ರೂ ಸತ್ವರಜಸ್ತಮಸ್ಸು ಮೂಲಭೂತವಾದ ವಸ್ತುಗಳು. ಹೊರಗಡೆ ಇರೋ ಪ್ರಪಂಚವನ್ನು ನೋಡಿದಾಗಲೇ ಅಲ್ಲೂ ಸಹ ಸತ್ವರಜಸ್ತಮಸ್ಸೆ ಇರುವಂತಹದ್ದು. ಹೀಗಿರೋದ್ರಿಂದ ನಿನ್ನ ಮೈಯನ್ನು ಪರಮಸುಂದರವಾಗಿ ಚೆನ್ನಾಗಿಟ್ಕೋಬೇಕಾದ್ರೆ ನಿನ್ನ ಮೈ ಸತ್ವಪ್ರಧಾನವಾಗಿದೆಯಾ, ರಜಃಪ್ರಧಾನವಾಗಿದೆಯಾ, ತಮಃಪ್ರಧಾನವಾಗಿದೆಯಾ, ಅದಕ್ಕೆ ತಕ್ಕಂತೆ ಹೊಂದಾಣಿಕೆಯ ವಸ್ತುಗಳು ಯಾವುದು, ದೇಶ ಯಾವುದು, ಕಾಲ ಯಾವುದು, ಯಾವ ನಡೆನುಡಿಗಳು ಇಟ್ಕೊಂಡ್ರೆ ಹೊಂದಾಣಿಕೆ ಆಗುತ್ತೆ, ಇದನ್ನು ಮನಸ್ಸಿಗೆ ತಂದುಕೊಂಡು ಬದುಕಿದರೆ ತುಂಬ ಚೆನ್ನಾಗಿ ಬದುಕಬಹುದಪ್ಪ ಅಂತ ಒಂದು ನೋಟವನ್ನು,
ಒಂದು ವಿದ್ಯೆ ಯೋಗ ಅನ್ನೋ ಹೆಸರಿನಲ್ಲಿ ಕೊಡುತ್ತೆ. ಹಾಗೆ ಇಲ್ಲೊಂದು ಕಾಲ ಅನ್ನೋ ರೀತಿಯಾದಂಥ ವಸ್ತು ಕೆಲಸ ಮಾಡ್ತಾ ಇದೆ. ಕಾಲ ಅನ್ನೋ ಪದಾರ್ಥ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಆದರೂ ಆರ್ಷವಿದ್ಯೆಗಳು ಹೇಳುತ್ತವೆ, ಸತ್ವರಜಸ್ತಮಸ್ಸೆಂಬ 3 ಗುಣಗಳಲ್ಲಿ ಒಂದು ನಿಯತವಾದ ಏರಿಳಿತ ಇದೆ. ನಿಯತವಾದ ಏರಿಳಿತ ಇದೆ. ಅದರಿಂದಲೇ ಆ ನಿಯತವಾದ ಏರಿಳಿತಗಳನ್ನು ಒಂದು ಮಾನವಾಗಿ ಇಟ್ಕೊಂಡು ಕಾಲ ಅನ್ನೋ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಪರಿಚಯ ಮಾಡ್ಕೊಳ್ಳೋಕ್ಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆ ಕಾಲದ ಸ್ವರೂಪ ಏನು, ಅಲ್ಲಿ ಏನೋ ಏರಿಳಿತಗಳಾಗ್ತಾ ಇದೆ ಅಂದರೆ ಯಾವ ಲೆಕ್ಕಾಚಾರ ಅದರಲ್ಲಿದೆ, ಅಲ್ಲೊಂದೇನೋ ನಿಯತತೆ ಇದೆ, ವ್ಯವಸ್ಥೆ ಇದೆ ಅಂತಂದರೆ ಆ ವ್ಯವಸ್ಥೆ ಏನದು ಅದನ್ನು ಬಿಡಿಸಿ ಹೇಳುವುದಕ್ಕಾಗಿ ಒಂದು ವಿದ್ಯೆ ವಿಸ್ತಾರವಾದರೆ ಅದಕ್ಕೆ ಜ್ಯೋತಿಷ್ಶಾಸ್ತ್ರ ಎಂಬುದಾಗಿ ಕರೆದು. ಹೀಗೆ ಗಮನಿಸ್ತಾ ಹೋದರೆ ನಾನಾ ಭಾರತ ದೇಶದ ವಿದ್ಯೆಗಳೆಲ್ಲವೂ ಏನು ಮಾಡ್ತಾ ಇವೆ ಅಂದರೆ ಈ ಸಮಗ್ರ ಬ್ರಹ್ಮಾಂಡ ಏನೋ ಯಾವುದು ಪರಮಾತ್ಮನಿಂದ ವಿಸ್ತಾರವನ್ನು ಹೊಂದಿದೆಯೋ ಅಲ್ಲಿ ಯಾವ ಯಾವ ಸೂತ್ರಗಳು ಸೇರಿವೆ ಅನ್ನೋದನ್ನು ವಿಶ್ಲೇಷಣೆ ಮಾಡಿ ಕೊಡ್ತಾ ಇದೆ. ಅದನ್ನೇ ಒಂದು ಕಡೆಯಲ್ಲಿ ಕೂರ್ಮ ಪುರಾಣದಲ್ಲಿ ಬರುವಂಥ ಮಾತು, ಚತುರ್ದಶಾನಾಂ ವಿದ್ಯಾನಾಂ ಧಾರಣಂ ಹಿ ಯಥಾರ್ಥತಃ ವಿಜ್ಞಾನಂ ಇತರತ್ ವಿದ್ಯಾತ್ ಏನ ಧರ್ಮ ವಿವರ್ಧತೆ. 14 ವಿದ್ಯೆಗಳಿದೆಯಪ್ಪ ಅಂತ, 14 ವಿದ್ಯೆಗಳಲ್ಲ. ಇಲ್ಲಿ ಈಗ ಅಷ್ಟನ್ನು ಪ್ರಧಾನವಾದದ್ದು ಅಂತ ತಗೋತಾ ಇದ್ದಾರೆ, ಅಷ್ಟೇ ತೊಗೋಬೇಕು ನಾವು. ಅದು ಯಥಾವತ್ತಾಗಿ ನೀನು ಧಾರಣ ಮಾಡಿದ್ರೆ ನಿನಗೆ ವಿಜ್ಞಾನ ಗೊತ್ತಾಗಿದೆ ಅಂತ ಅರ್ಥ. ಅದರಿಂದ ಏನು ಲಾಭ ಆಗುತ್ತೆ ಅಂತ ಕೇಳಿದ್ರೆ ಧರ್ಮ ವೃದ್ಧಿಯನ್ನು ಹೊಂದುತ್ತೆ ಅಂತ. ಧರ್ಮ ವೃದ್ಧಿಯನ್ನು ಹೊಂದುತ್ತೆ ಅಂದರೆ ನೀನು ಏನಾಗಬೇಕು ಹಾಗಾಗ್ತೀಯ. ನೀನೊಬ್ಬ ಮಾನವನಾಗಿ ಬಂದಿದೆಯಾ, ನಿನ್ನ ಹುಟ್ಟಿನಲ್ಲಿ ಅನೇಕ ರೀತಿಯಾದ ಲಕ್ಷಣಗಳಿದೆ, ಸಾಮರ್ಥ್ಯಗಳಿದೆ. ಅದು ದಿನೇ ದಿನೇ ವೃದ್ಧಿ ಆಗಬೇಕು, ಆಗ ನಿನ್ನ ಜೀವನ ಪರಮಸುಂದರವಾಗುತ್ತೆ. ಹಾಗಾಗೋದೇ ಧರ್ಮ ವೃದ್ಧಿ. ಧರ್ಮಕ್ಷಯ ಅಂದ್ರೇನೋ, ಭಗವಂತ ಕೊಟ್ಟಿರುವ ಮೈನಲ್ಲಿ ಇರುವ ಎಲ್ಲ ಸಾಮರ್ಥ್ಯಗಳು ಕ್ರಮಕ್ರಮವಾಗಿ ಕುಸಿದು ಹೋಗ್ತಾ ಇದೆ. ಅದಕ್ಕೇನೋ ಕಾರಣ, ವಾತಪಿತ್ತ ಶ್ಲೇಷ್ಮಗಳ ವಿಕಾರ, ಸತ್ವರಜಸ್ತಮಸ್ನಲ್ಲಿ ಏನೋ ವಿಕಾರ, ಇದು ಕಾರಣ. ಒಟ್ಟು ಕುಸಿದು ಹೋಗ್ತಾ ಇದೆ ಅಂದರೆ ಧರ್ಮ ನಾಶ ಆಗ್ತಾ ಇದೆ ಅಂತ ಅರ್ಥ. ಮನುಷ್ಯರಲ್ಲಿ ಧರ್ಮ ನಾಶ ಆದರೆ ಸುತ್ತಮುತ್ತಲಿರೋ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ವೃಕ್ಷ ವನಸ್ಪತಿಗಳಲ್ಲೂ ಧರ್ಮ ನಾಶ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ ಹೆಚ್ಚು ಪ್ರಮಾಣದಲ್ಲಿ ಧರ್ಮ ವೃದ್ಧಿಯಾಗೋದು ಮಾನವರಲ್ಲಿ, ಹೆಚ್ಚು ಪ್ರಮಾಣದಲ್ಲಿ ಧರ್ಮ ನಾಶ ಆಗೋದು ಮಾನವರಲ್ಲಿ. ಆದ್ದರಿಂದ ಇದರ ಪರಿಣಾಮ ಸಮಗ್ರ ಸೃಷ್ಟಿಯ ಮೇಲೆಲ್ಲ ಆಗಿಬಿಡುತ್ತೆ. ಗಿಡಮರ ಬಳ್ಳಿಗಳಲ್ಲಿ, ಕ್ರಿಮಿಕೀಟಗಳಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ, ಜಡ ಪ್ರಪಂಚದ ಮೇಲೂ ಸಹ ಅದರ ಪ್ರಭಾವ ಉಂಟಾಗುತ್ತಪ್ಪ. ಅದರಿಂದ ನಿನ್ನ ಸ್ಥಾನ ತುಂಬ ಹಿರಿದಾದದ್ದು. ನಿನ್ನ ಧರ್ಮವನ್ನು ನೀನು ಚೆನ್ನಾಗಿ ರಕ್ಷಣೆ ಮಾಡ್ಕೋಬೇಕಾದ ಹೊಣೆಗಾರಿಕೆ ನಿನಗಿದೆ. ಆದ್ದರಿಂದ ಧರ್ಮವನ್ನು ಅರ್ಥ ಮಾಡ್ಕೋ. ಧರ್ಮ ಅಂದರೆ ಏನು ಅಂತ, ಅದನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಬೇಕಾಗುವ ನೀತಿಯನ್ನು ಅರ್ಥ ಮಾಡ್ಕೋ. ಆ ನೀತಿ ನಾನಾ ವಿದ್ಯಾರೂಪದಲ್ಲಿದೆ, ಅದು 14 ವಿದ್ಯಾರೂಪದಲ್ಲಿದೆ. ಅದನ್ನು ಅರ್ಥ ಮಾಡ್ಕೋ, ಅದಕ್ಕೆ ತಕ್ಕಂತೆ ಜೀವನವನ್ನು ಸಾಗಿಸು. ಯಾವುದೇ ಒಂದು ವಿದ್ಯೆಯನ್ನು ಅರ್ಥ ಮಾಡಿಕೊಂಡ್ರೆ ಕೇವಲ ಅರ್ಥ ಮಾಡ್ಕೊಂಡಿದ್ರೆ ನನಗೆ ಲಾಭ ಆಗಲ್ಲ. ಯಾತಕ್ಕೆ ಅರ್ಥ ಮಾಡ್ಕೋಬೇಕು, ಅದನ್ನು ಮುಂದಕ್ಕೆ ನನ್ನ ಜೀವನದಲ್ಲಿ ಅಳವಡಿಸೋಕ್ಕೋಸ್ಕರ ಅರ್ಥ ಮಾಡ್ಕೋಬೇಕು. ಆಯುರ್ವೇದ ಓದಿದ್ದೀನಿ ನಾನು, ಅದನ್ನು ನನ್ನ ಜೀವನದಲ್ಲಿ ಮಾತ್ರ ಅದನ್ಯಾವುದನ್ನೂ ನಾನು ಅನ್ವಯಿಸ್ಕೊಳ್ಳಲ್ಲ ಅಂತಂದರೆ ಅದರ ಲಾಭ ಏನಾಯಿತು? ಆ ತಿಳುವಳಿಕೆ ಅಲ್ಲ, ಅದು ಗಹನವಾದ ತಿಳುವಳಿಕೆ. ಆದರೆ ಅಳವಡಿಸ್ಕೊಳ್ಳೇಬೇಕು, ಹಾಗೆ ಮಾಡುತ್ತೆ ಅದು. ಅಳವಡಿಸದೆ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ, ಹಾಗೆ ಮಾಡುತ್ತೆ ಅದು. ತಿಳುವಳಿಕೆ ಮೇಲ್ಮೇಲಿನ ತಿಳುವಳಿಕೆ ಆದರೆ ಆಗ ಅದನ್ನು ಜೀವನಕ್ಕೆ ಇಳಿಸ್ಕೋಬೇಕು ಅನ್ನೋ ರೀತಿಯಾದ ಪ್ರವೃತ್ತಿ ಹುಟ್ಟಲ್ಲ. ಹೀಗಿರೋದ್ರಿಂದ ಒಂದು ವಿದ್ಯೆಯನ್ನು ಅಧ್ಯಯನ ಮಾಡಿದ್ರೆ ಅದನ್ನು ನಿತ್ಯ ಜೀವನಕ್ಕೆ ಬಳಕೆ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರವೇ ಅದು ಇರೋದದು. ಆ ಬಳಕೆ ಮಾಡಿಕೊಂಡಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಈ ಶರೀರವಂತ್ರವನ್ನು ಹೇಗೆ ಇಟ್ಕೊಂಡ್ರೆ ಇದರ ಅದ್ಭುತವಾದ ಸಾಮರ್ಥ್ಯ ಪ್ರಕಾಶಿತವಾಗುತ್ತೋ. ಇದರಲ್ಲಿ ಅದ್ಭುತವಾದ ಸಾಮರ್ಥ್ಯ ಅಂದರೆ ದೀರ್ಘಾಯುಷ್ಯ ಬರ್ಬೋದು, ದೇಹಕ್ಕೆ ಅದ್ಭುತವಾದ ಬಲ ಬರ್ಬೋದು, ನಾನಾ ಸಾಮರ್ಥ್ಯಗಳು ಹಿಗ್ಬೋದು, ಬುದ್ಧಿಗೆ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಗತಿ ಉಂಟಾಗಿ ಎಲ್ಲಿ ಪ್ರವೇಶ ಮಾಡಿ ಬೇಕಾದರೂ ಪರಮ ರಹಸ್ಯವಾದ ವಿಷಯವನ್ನೆಲ್ಲ ಭೇದಿಸಿ ಹೊರಗಡೆ ತರಬಹುದು. ಸ್ಮೃತಿ ಅತ್ಯಂತ ಗಹನವಾಗಿ ಎಷ್ಟು ಕೋಟಿ ವಿಷಯಗಳು ಕಿವಿಗೆ ಬಿದ್ದರೂ ಅದಷ್ಟನ್ನು ಧಾರಣೆ ಮಾಡೋಕ್ಕೆ ಬೇಕಾಗುವಂಥ ಮೇಧ ಅನ್ನೋ ರೀತಿಯ ಶಕ್ತಿ ಹುಟ್ಟಬಹುದು. ವಾಕು ಸಮಗ್ರ ವಿಶ್ವವನ್ನು ಆಳೋಕ್ಕೆ ಬೇಕಾಗುವಂಥ ಸಾಮರ್ಥ್ಯದಿಂದ ಕೊಡುವಂತೆ ಆಗ್ಬೋದು.
ಎಲ್ಲ ವಿದ್ಯೆಗಳು ಈ ಮೈನಲ್ಲಿ ತಾನಾಗಿಯೂ ವಿಕಾಸ ಆಗಿಬಿಡ್ಬೋದು. ಪುರುಷ ಪ್ರಯತ್ನವಿಲ್ಲದೆ ತಾನಾಗಿ ವಿಕಾಸ ಆಗಬಹುದು. ಕಾರಣ ಈ ದೇಹ ರಚನೆಯೇ ವಿದ್ಯೆಗಳೆಲ್ಲದರ ವಿಕಾಸಕ್ಕಾಗಿ ಎಂಬುದಾಗಿ ನಮ್ಮ ಶಾಸ್ತ್ರಗಳು ಘೋಷಿಸ್ತಾ ಇದೆ. ಕೇವಲ ಯಾಕೆ ವಿಕಾಸ ಆಗ್ತಾ ಇಲ್ಲ, ಹೊರಗಡೆಯಿಂದ ಇಷ್ಟೊಂದು ಪರದಾಡ್ತಾ ಇದೀವಲ್ಲ ಅಂದರೆ ಆ ಯಂತ್ರ ಏರುಪೇರಾಗಿಬಿಟ್ಟಿದೆ, ರಿಪೇರಿಗೆ ಬಂದುಬಿಟ್ಟಿದೆ. ಅದು ರಿಪೇರಿ ಮಾಡ್ಕೊಳ್ಳೋಕ್ಕೂ ಗೊತ್ತಾಗ್ತಾ ಇಲ್ಲ. ಮಧ್ಯದಲ್ಲಿ ಹೇಗೋ ಪರದಾಡಿ ಏನೋ ಒಂದಷ್ಟು ವಿದ್ಯೆಯನ್ನು ಸಂಗ್ರಹ ಮಾಡ್ಕೊಂಬೋಣ ಅಂತ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ. ವಾಸ್ತವಿಕವಾಗಿ ಈ ದೇಹಯಂತ್ರವನ್ನು ವ್ಯವಸ್ಥಿತವಾಗಿ ಇಟ್ಕೊಳ್ಳುವಂಥ ಒಂದು ಕ್ರಮ ಗೊತ್ತಾಗಿ ಹೋಗಿದೆ ಅಂತಂದರೆ ವಿದ್ಯೆಗಳು ತಾನಾಗಿ ಇದರಲ್ಲಿ ಪ್ರಕಾಶಿತವಾಗುತ್ತೆ. ಒಂದು ಹೂವಿನ ಗಿಡ ಇದೆ, ಗುಲಾಬಿ. ಆ ಹೂವಿನ ಗಿಡದಲ್ಲಿ ಅದು ಚೆನ್ನಾಗಿದೆ ಅಂತಂದರೆ ತಾನಾಗಿ ಅದರಲ್ಲಿ ಹೂ ಬರಲೇಬೇಕು. ಹೂ ಬಂತು ಅಂದರೆ ಅದರಲ್ಲಿ ಸುಗಂಧ ತಾನಾಗೇ ಇರಲೇಬೇಕು. ಅದರಲ್ಲಿ ಮಕರಂದ ತಾನಾಗೇ ಇರಲೇಬೇಕು. ಅದರಲ್ಲಿ ನಿರ್ದಿಷ್ಟವಾದ ಆಕಾರ ತಾನಾಗೇ ಬರಲೇಬೇಕದು. ಮಾರ್ಧವ ತಾನಾಗೇ ಬರಬೇಕು. ಸೌಂದರ್ಯ ಎಲ್ಲವೂ ತಾನಾಗೇ ಬರಲೇಬೇಕು. ಬರುತ್ತೆ ಅದು ತಾನಾಗಿ. ನಾವೇನೋ ಬಲಾತ್ಕಾರವಾಗಿ ಹಿಡಿದು ದಳನ ಹೊರಗಡೆ ತರ್ತಾ ಇಲ್ಲ. ನಾವೇನೋ ಮಕರಂದ ಬರೋಕ್ಕೆ ಬೇಕಾಗುವಂತೆ ಹೊಸದಾಗೊಂದು ಟ್ರೀಟ್ಮೆಂಟನ್ನು ಯೋಜನೆ ಮಾಡಬೇಕಾಗಿಲ್ಲ. ಎಲ್ಲ ವ್ಯವಸ್ಥಿತವಾಗಿ ನಡೆದು ಹೊರಟೋಗುತ್ತೆ. ಆ ಹೂ ಬಿಡೋಕ್ಕೆ ಬೇಕಾಗುವ ವ್ಯವಸ್ಥೆ ಸಸ್ಯದಲ್ಲಿ ಸಹಜವಾಗಿ ಇದೆ. ಅದು ಪೂರ್ಣ ವಿಕಾಸವಾಗೋದಕ್ಕೆ ಬೇಕಾಗುವಂಥ ವಾತಾವರಣ ಸಿಕ್ತು ಅಂದರೆ ತಾನಾಗಿ ವಿಕಾಸವಾಗಿ ಅಲ್ಲೊಂದು ಪೂರ್ಣತೆ ಗೋಚರವಾಗಿಬಿಡುತ್ತೆ. ಅದೇ ರೀತಿಯಲ್ಲಿ ಮಾನವ ಹೇಗಿರಬೇಕೋ ಹಾಗಿದ್ದಾನೆ ಅಂತಾದರೆ ಅವನಲ್ಲಿ ಸಹಜವಾಗಿ ಎಲ್ಲ ವಿದ್ಯೆಗಳು ವಿಕಾಸವಾಗಬಲ್ದು, ಅಪ್ರಯತ್ನವಾಗಿ ವಿಕಾಸ ಆಗಬಲ್ದು ಎಂಬುದು ಭಾರತ ಋಷಿ ಮಹರ್ಷಿಗಳ ಒಂದು ಘೋಷಣೆ. ಭಾಷೆಯ ಬಗ್ಗೆ ನಾವು ಇವತ್ತು ಅನ್ಕೋತಾ ಇದ್ದೀವಿ, ಏನಪ್ಪ ಅಂತ ಕೇಳಿದರೆ ಭಾಷೆ ಹೇಗೆ ಬರ್ತಾ ಇದೆ, ಕೇಳಿ ಕೇಳಿ ಬರ್ತಾ ಇದೆ. ಹಾಗಿರೋದ್ರಲ್ಲಿ ಯಾರಿಗೂ ಒಬ್ಬನಿಗೆ ಹುಟ್ಟಿನಿಂದಲೇ ಕಿವುಡನಾಗಿದ್ದಾನೆ ಅಂತಂದರೆ ಅವನಿಗೆ ಮೂಕತ್ವವೂ ಬರುತ್ತೆ, ಮಾತಾಡೋಕ್ಕೆ ಬರೋಲ್ಲ. ಯಾಕೆಂದರೆ ಅವನ ಪದವನ್ನೇ ಕೇಳಿಲ್ಲ, ಉಚ್ಚರಿಸೋಕ್ಕೆ ಬರೋಲ್ಲ ಅಂತ. ಆದರೆ ಋಷಿ ಮಹರ್ಷಿಗಳ ಸಾಹಿತ್ಯ ಹೇಳ್ತಾ ಇದೆ, ನೀನು ಪದ ಏನನ್ನೂ ಕೇಳದೆ ಹೋದರೂ ವಿದ್ಯೆ ವಾಗ್ರೂಪವಾಗಿ ಹೊರಗಡೆ ಬರೋದಕ್ಕೆ ಅವಕಾಶ ಇದೆಯಪ್ಪ ಅಂತ. ಕಪಿಲರ ಉದಾಹರಣೆಯನ್ನು ಜ್ಞಾಪಿಸುತ್ತೆ. ಕಪಿಲರು ಹುಟ್ಟಿದೊಡನೆ ವಿಸ್ತಾರವಾಗಿ ಪ್ರವಚನ ಮಾಡ್ತಾರೆ ಅಂತ. ಎಲ್ಲಿ ಕಲ್ತರು? ಹಿಯರಿಂಗ್ ಎಲ್ಲಾಯಿತು? ಯಾವ ಹಿಯರಿಂಗೂ ಇಲ್ಲ. ಯಾಕಿಲ್ಲ? ಈ ಸೃಷ್ಟಿನಲ್ಲೇ ಅದು ಒಳಗಡೆ ಇದೆ. ಅದು ವಿಕಾಸವಾಗೋಕ್ಕೆ ಬೇಕಾಗುವ ಪರಿಪೂರ್ಣತೆ ಇದೆ ಮೈನಲ್ಲಿ ಹುಟ್ಟುವಾಗಲೇ. ಅದರಿಂದ ತಾನಾಗಿ ವಿಕಾಸ ಆಯಿತು ಅಂತ. ಆದರೆ ಈ ನೋಟನೇ ಇವತ್ತು ಉಳಿದಿಲ್ಲ ನಮಗೆ. ಈ ನೋಟ ನೋಡೋಕ್ಕೆ ಗೊತ್ತಿಲ್ಲ. ಕಾರಣ ನಮ್ಮ ಆರ್ಷ ಸಾಹಿತ್ಯ ಏನನ್ನು ಸಾರ್ತಾ ಇದೆ ಅನ್ನೋ ಬಗ್ಗೆ ತಿಳುವಳಿಕೆಯನ್ನು ನಾವಿವತ್ತು ಪಡೆಯೋಕ್ಕಾಗ್ತಾಯಿಲ್ಲ. ಯಾರೋ ಅಪರೂಪಕ್ಕೆ ಯಾರೋ ಪಡೆದಿದ್ದರೆ ಅವರ ಕೂಗು ಸಮಾಜಕ್ಕೆ ಮುಟ್ಟೋಲ್ಲ. ಅವರಿಗೆ ಕೂಗಕ್ಕೂ ಗೊತ್ತಾಗದೆ ಹೋಗ್ಬೋದು. ಏನೇನೋ ಏರುಪೇರುಗಳು, ಹಾಗಾಗಿ ಸಮಾಜಕ್ಕೆ ಹೋಗಿ ತಲುಪಲ್ಲ ವಿಷಯಗಳು. ಹೀಗೆಲ್ಲ ಇರೋದ್ರಿಂದ ಈ ಶರೀರ ಯಂತ್ರವನ್ನು ತುಂಬ ಚೆನ್ನಾಗಿ ಇಟ್ಕೋಬೇಕಾದಂಥ ದೊಡ್ಡ ಕರ್ತವ್ಯ ಇದೆ. ಆ ಕರ್ತವ್ಯಕ್ಕಾಗಿ ವಿದ್ಯೆಯ ಸಹಕಾರ ಬೇಕು. ನಮಗೆ ನಡೆದಾಡಬೇಕಾದ್ರೆ ಫಿಸಿಕ್ಸ್ ಸಹಕಾರ ಬೇಕು ಅಂತ ಒಪ್ಕೋತೀವಲ್ವ ನಾವು. ಎರಡು ಕಾಲು ಇಡಬೇಕಾದ್ರೆ ಎಲ್ಲಿ ಎರಡು ಕಾಲಿಟ್ಟರೆ ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಗದೆ ಬಿದ್ದೋಗದೆ ನಾವು ನಿಂತ್ಕೋತೀವೋ ಹಾಗೆ ಇಡಬೇಕು ಅಂದರೆ ಅಲ್ಲೊಂದು ತಿಳುವಳಿಕೆ ಬೇಕು. ಆ ತಿಳುವಳಿಕೆಯನ್ನು ನಾನು ಅರಿತು ಆಚರಿಸ್ಬೋದು, ಅರಿಯದೆ ತಾನಾಗೆ ತಂದುಕೊಂಡಿರ್ಬೋದು. ಅಂತೂ ಒಂದು ಪದಾರ್ಥ ಇರುವಾಗ ನಿಂತ್ಕೋಬೇಕಾದ್ರೆ ಅಲ್ಲೊಂದು ಪ್ರಿನ್ಸಿಪಲ್ ಇರಬೇಕು ಅಂತ ಫಿಸಿಕ್ಸ್ ಹೇಳ್ಕೊಡತ್ತೆ ನಮಗೆ. ಅದು ಹಿನ್ನೆಲೆಯಲ್ಲಿ ನಾವು ಇವತ್ತು ಬೇಕಾದಷ್ಟು ರಚನೆಗಳನ್ನು ಮಾಡ್ತಾಯಿದ್ದೀವಿ, ವಸ್ತುಗಳನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ. ಅದು ಹೇಗೋ ಹಾಗೆ ಅದಕ್ಕಿಂತಲೂ ಗಹನವಾಗಿ, ಅತ್ಯಂತ ಗಹನವಾಗಿ ಸಮಗ್ರ ಸೃಷ್ಟಿ ಪರಮ ಸುಂದರವಾಗಿ ಉಳ್ಕೋಬೇಕಾದ್ರೆ ಯಾವ್ಯಾವ ಮುಖದಿಂದ ಇದನ್ನು ಸಮಗ್ರ ಸೃಷ್ಟಿಯನ್ನು ನೋಡಬೇಕೋ, ನಮ್ಮನ್ನು ನಾವು ನೋಡ್ಕೋಬೇಕು, ಈ ಪ್ರಾಣಿ ಜಗತ್ತನ್ನು, ಕ್ರಿಮಿಕೀಟಗಳ ಜಗತ್ತನ್ನು ನೋಡಬೇಕು. ಹಾಗೆ ನೋಡೋದಾದರೆ ಆಗ ಅಲ್ಲೆಲ್ಲ ಅನೇಕ ಸೂತ್ರಗಳು ನಮಗಿರೋದು ಕಂಡುಬರುತ್ತೆ. ಫಾರ್ಮುಲಾ ಅಂತ ಇಟ್ಕೊಳ್ಳಿ. ಅದೆಲ್ಲ ಏನದು ಅಂತ ಕೇಳಿದ್ರೆ ಕಾರ್ಯಕಾರಣ ಭಾವವನ್ನು ಹೇಳ್ತಾ ಇರುವಂಥದ್ದೇ ವಿಷಯ. ಅದು ಇದು ಹೀಗಿರೋದ್ರಿಂದ ಅದಕ್ಕೆ ಹಿಂದ್ಗಡೆ ಕಾರಣ ಹೀಗಿದೆಯಪ್ಪ, ಆ ಕಾರಣ ಹೀಗಿರ್ಬೇಕಾದ್ರೆ ಅದಕ್ಕೆ ಹಿಂದ್ಗಡೆ ಇನ್ನೊಂದು ಕಾರಣ ಇದೆಯಪ್ಪ, ಅದು ಹೀಗಿದೆ ಅಂತ ಸಮಗ್ರ ಸೃಷ್ಟಿಯನ್ನು ಆಮೂಲಾಗ್ರವಾಗಿ ತೋರಿಸ್ಕೊಡೋದಕ್ಕೆ ಬೇಕಾಗುವಂಥ ಒಂದು ನೋಟವನ್ನು ಉಳ್ಳವುಗಳಾಗಿ ವಿದ್ಯೆಗಳು ಭಾರತ ದೇಶದಲ್ಲಿ ವಿಕಾಸವಾಗಿದೆ. ಚತುರ್ದಶ ವಿದ್ಯೆಗಳು ಅಂತಂದಾಗ 4 ವೇದಗಳು, 6 ವೇದಾಂಗಗಳು, ಮೀಮಾಂಸಾ ಅಂತ ಒಂದು ಋಷಿಗಳು ಹೇಳ್ತಾ ಇರುವಂತಹ ಜೀವನ ಕ್ರಮದ ವಿಶ್ಲೇಷಣೆಯನ್ನು ಮಾಡಿ ತೋರಿಸಿಕೊಡುವಂಥ ವಿದ್ಯೆ. ನ್ಯಾಯ ಅಂದರೆ ಯುಕ್ತಿಯುಕ್ತವಾಗಿ ಚಿಂತನೆ ಮಾಡಿ ಸಮಗ್ರ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕೆ ಬೇಕಾಗುವಂಥ ಒಂದು ವಿದ್ಯೆ.
ಧರ್ಮಶಾಸ್ತ್ರ ಅಂದರೆ ಯಾವುದನ್ನು ಅನುಸರಿಸಬೇಕು, ಯಾರು, ಯಾವಾಗ, ಸ್ತ್ರೀಯೇ ಪುರುಷನೇ, ಯಾವ ವಯಸ್ಸು, ಅವನ ಆರೋಗ್ಯದ ಪರಿಸ್ಥಿತಿ ಹೇಗಿದೆ, ಈ ಅವಧಿಯಲ್ಲಿ ಅವು ಯಾವ ನೀತಿಯನ್ನು ಇಟ್ಕೋಬೇಕು, ಯಾವ ನೀತಿಯನ್ನು ಇಟ್ಕೋಬಾರ್ದು, ಇಟ್ಕೊಂಡ್ರೆ ಏನಾಗುತ್ತೆ, ಇಟ್ಕೊಳ್ಬಾರ್ದ ನೀತಿಯನ್ನು ಇಟ್ಕೊಂಡ್ರೆ ಏನೇನು ಅನರ್ಥ ಆಗುತ್ತೆ, ಇಟ್ಕೊಳ್ಬೇಕಾದ ನೀತಿ ಇಟ್ಕೊಂಡ್ರೆ ಏನೇನು ಲಾಭ ಆಗುತ್ತೆ, ಈ ವಿಧಿ ನಿಷೇಧಗಳನ್ನು ವಿಸ್ತಾರವಾಗಿ ನಿರೂಪಣೆ ಮಾಡುವಂಥ ವಿದ್ಯೆ ಏನಿದೆ ಅದಕ್ಕೆ ಧರ್ಮಶಾಸ್ತ್ರ ಅಂತ ಕರೆದಿದ್ದಾರೆ. ಇವತ್ತು ಧರ್ಮಶಾಸ್ತ್ರ ಅಂದರೆ ಗೊಡ್ಡು ಅಂತ ಅಂದ್ಕೊಳ್ಳುವಂಥ ಚಿಂತನೆ ಬಂದಿದೆ. ಯಾಕೆ ಅಂದರೆ ಅದ್ರ ಒಳಗಡೆ ಇರುವಂಥ ನೀತಿ ಏನಿದೆ, ಸೂತ್ರ ಏನಿದೆ, ಫಾರ್ಮುಲಾ ಏನಿದೆ, ಅದು ಬುದ್ಧಿಗೆ ಬರ್ತಾ ಇಲ್ಲ. ಅದು ಸತ್ತೋಗಿರುವಂತಹ ಸ್ಥಿತಿ ನಂಪಾಡಿಗಾಗಿದೆ, ಅದು ಸತ್ತೋಗಿಲ್ಲ, ಅದು ಜೀವಂತವಾಗಿದೆ, ಅದು ಯಾವತ್ತಾವತ್ತೂ ಇರುವಂಥದ್ದು. ಒಂದು 100 ವರ್ಷ ಫಿಸಿಕ್ಸನ್ನು ಅಧ್ಯಯನ ಮಾಡದೆ ಹೋದರೆ ಅನಂತರದಲ್ಲಿ ಫಿಸಿಕ್ಸ್ ನೀತಿ ನನಗೇನು ಗೊತ್ತಾಗಲ್ಲ. ಯಾವುದೋ ಒಂದು ಸೆಂಟೆನ್ಸ್ ಕೇಳಿದರೆ ನನಗೇನು ಅರ್ಥ ಆಗಲ್ಲ. ಅದು ಹಾಗನ್ನು ಮಾತ್ರಕ್ಕೆ ಅದು ಗೊಡ್ಡು ಅಂತ ಕರೆದ್ರೆ ಒಬ್ಬ ವಿಜ್ಞಾನಿ ಒಪ್ಕೋತಾನ? ಖಂಡಿತ ಒಪ್ಕೊಳ್ಳೋದಿಲ್ಲ. ಹಾಗೆ ಋಷಿ ಮಹರ್ಷಿಗಳು ಹೇಳ್ತಾರೆ, ಇದರಲ್ಲಿ ಗಹನವಾದ ಅಧ್ಯಯನ ನಡೀಬೇಕಾಗಿದೆಯಪ್ಪ. ಇದು ಕೇವಲ ಭೌತಿಕ ಕ್ಷೇತ್ರದ ನೀತಿಯನ್ನು ಹೇಳ್ತಾ ಇಲ್ಲ. ನಿಮ್ಮ ಭೌತಿಕ ಕ್ಷೇತ್ರದ ಹಿಂದೆ ಇನ್ನೊಂದು ದೈವಿಕ ಕ್ಷೇತ್ರ ಅಂತಿದೆ, ಇನ್ನೊಂದು ಸ್ಫಿಯರ್ ಇದೆ. ಅದಕ್ಕೆ ಹಿಂದೆ ಹೋದರೆ ಇನ್ನೊಂದು ಬೆಳಕಿನ ಒಂದು ಕ್ಷೇತ್ರ ಇದೆ, ಆತ್ಮಕ್ಷೇತ್ರ ಎಂಬುದಿದೆ. ಈ ಮೂರೂ ಕ್ಷೇತ್ರದ ನೀತಿಯನ್ನು ನಿರೂಪಣೆ ಮಾಡ್ತಾ ಇದೆ. ಆದ್ದರಿಂದ ಇದನ್ನು ಕೇವಲ ನಿಮ್ಮ ಸ್ವಂತ ಬುದ್ಧಿಯಿಂದ ವಿಶ್ಲೇಷಣೆ ಮಾಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ. ಹಾಗಿಲ್ಲ ಇವತ್ತಿನ ನಿಮ್ಮ ಮೈ, ಮನಸ್ಸು ಇತ್ಯಾದಿಗಳು. ಆದ್ದರಿಂದ ಯಾರೋ ಒಬ್ಬ ತಜ್ಞನಾದವನ್ನ, ಜ್ಞಾನ ವಿಜ್ಞಾನ ಎರಡನ್ನೂ ಅರ್ಥ ಮಾಡ್ಕೊಂಡಂಥ ವ್ಯಕ್ತಿಯ ಮಾರ್ಗದರ್ಶನವನ್ನು ಅನುಸರಿಸಿ ಇದನ್ನು ಅರ್ಥ ಮಾಡ್ಕೋತಾ ಹೋಗಿ ಎಂಬ ಉದ್ಘೋಷಣೆಯನ್ನು ಮಾಡಿದ್ರು. ಆದರೆ ಇವತ್ತು ಇಂತಹ ಚಿಂತನೆ ದೇಶದಲ್ಲಿ ಕ್ರಮಕ್ರಮವಾಗಿ ಜಾರಿದೆ. ಕ್ರಮಕ್ರಮವಾಗಿ ಜಾರಿದಾಗ ಗೊತ್ತಾಗೋಲ್ಲ ಜಾರಿದೆಷ್ಟು ಅಂತ. ಒಂದೇ ಸರಿಗೆ ಭಾರಿ ಜಾರಿದ್ರೆ ಛಕ್ ಅಂತ ಗೊತ್ತಾಗುತ್ತೆ, ಅಯ್ಯೋ ಜಾರಿ ಬಿದ್ದುಬಿಟ್ಟೆ, ನನ್ನ ಕೈ ಕಾಲು ಎಲ್ಲ ಮೊದಲು ಹೇಗಿತ್ತು, ಹೀಗೇನಾಗ್ಬಿಟ್ಟಿದೆ ಅಂತ. ಒಂದು 100 ವರ್ಷ 150 ವರ್ಷ ಅಥವಾ ಇನ್ನೂ ಹಿಂದಿನ ಕಾಲದಿಂದಲೇ ಸ್ವಲ್ಪ ಸ್ವಲ್ಪವಾಗಿ ಈ ಆರ್ಷವಿದ್ಯೆಗಳ ಗಹನವಾದ ಚಿಂತನೆ ಹಿಂದಕ್ಕೆ ಸರಿತಾ ಬಂದು ಸ್ಥೂಲವಾದ ಕವಚವನ್ನು ಮಾತ್ರ ಚಿಂತನೆ ಮಾಡುತ್ತಾ ಹೊರಟು ಒಳಗಡೆ ಇರುವಂತಹ ನೀತಿಯನ್ನು, ಕಾರ್ಯಕಾರಣ ಭಾವವನ್ನು ಅನುಸಂಧಾನ ಮಾಡೋದು ಬಿಟ್ಟು ಹೋದಕ್ಕೆ ಪರಿಣಾಮವಾಗಿ ಇವತ್ತು ನಮಗೆ ಅವೆಲ್ಲ ಬೋರ್ಡಾಗಿ ಕಾಣಿಸ್ತಾ ಇದೆ. ಜೀವನಕ್ಕೆ ಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವು ಇಲ್ಲದೆ ಹೋದರೂ ನಾನು ಚೆನ್ನಾಗಿ ಬದುಕಬಹುದಲ್ಲ ಅಂತ ಅನ್ನಿಸ್ತಾ ಇದೆ. ಅದು ಚೆನ್ನು ಅಂದರೆ ಯಾವುದೇ ಅಂತಲೇ ಗೊತ್ತಿಲ್ಲ ನಮಗೆ. ನಿಜವಾಗಲೂ ನಾವು ಬದುಕ್ತಾ ಇರೋದು ನಿಜವಾದ ಚೆನ್ನೆ ಅದು. ಅದಕ್ಕಿಂತ ಇನ್ನೂ ಉತ್ಕೃಷ್ಟವಾದ ಇನ್ನೊಂದು ಚೆನ್ನು ಎಂಬುದು ಉಂಟೆ ಅನ್ನೋದು ನಮಗೆ ಗೊತ್ತಿಲ್ಲ. ಋಷಿ ಮಹರ್ಷಿಗಳು ಆ ನಿಜವಾದ ಚೆನ್ನು ಅನ್ನೋದು ಏನು ಅನ್ನೋದನ್ನು ಪೂರ್ಣವಾಗಿ ಕಂಡವರಾದ್ರಿಂದ ಇದಪ್ಪ ನಿಜವಾದ ಚೆನ್ನು. ಊಟ ಮಾಡಿದೆ, ಜೀರ್ಣ ಆಯಿತು, ಕೈಕಾಲು ಸ್ವಲ್ಪ ಗಟ್ಟಿ ಇದೆ, ಓಡಾಡಿದೆ, ಇಂದ್ರಿಯಗಳನ್ನು ಬಳಸ್ಕೊಂಡೆ, ದುಡ್ಡು ಸಂಪಾದನೆ ಮಾಡಿದೆ, ಮೋಜು ಮಜಾ ಮಾಡಿದೆ, ಏನೋ ಒಂದಷ್ಟು ವಿದ್ಯೆಗಳನ್ನು ಅರ್ಥ ಮಾಡಿಕೊಂಡೆ, ನಾನು ಚೆನ್ನಾಗೇ ಬದುಕಿದ್ದೀನಲ್ಲ ಅಂದರೆ ಇದು ಎಂತಹ ಚೆನ್ನಪ್ಪ. ಇದೊಂದು ದುರ್ಭಿಕ್ಷದ ಜೀವನ ನಿಂದು, ಬಡಪಾಯಿ ಜೀವನ ಇದು. ಇದಕ್ಕೆ ಕೋಟಿ ಪಾಲು ಸೌಂದರ್ಯದಿಂದ ನೀನು ಬದುಕೋಕ್ಕಾಗತ್ತೆ. ಅದಕ್ಕಾಗಿ ಈ ವಿದ್ಯೆಗಳನ್ನು ಅರ್ಥ ಮಾಡ್ಕೋ ಎಂಬುದಾಗಿ ಸಾರು. 4 ವೇದಗಳು, 6 ಅಂಗ, ಅನಂತರ ಮುಂದಕ್ಕೆ ಮೀಮಾಂಸಾ, ನ್ಯಾಯಶಾಸ್ತ್ರ, ಧರ್ಮಶಾಸ್ತ್ರ, ಹಾಗೆ ಪುರಾಣ ಅಂತ ಹೇಳಿದರು. ಪುರಾಣ ಅಂತಂದಾಗಲಂತೂ ಇವತ್ತು ಸರ್ವಥಾ ಇವತ್ತಿನ ಜೀವನಕ್ಕೆ ಸಲ್ಲದ ವಿಷಯ ಅಂತ ನಾವು ಆಲೋಚನೆ ಮಾಡ್ತಾಯಿದ್ದೀವಿ. ಆದರೆ ಪ್ರೈಮರಿ ಸ್ಕೂಲಿಗೆ ಹೋದಾಗ ನಮ್ಮ ಆಧುನಿಕವಾದ ಶಿಕ್ಷಣ ಪದ್ಧತಿಯು ನಾನಾ ರೀತಿಯಾದ ಹೊಸ ಹೊಸ ಕಥೆಗಳನ್ನು ಸೃಷ್ಟಿ ಮಾಡಿ ಅನೇಕ ತತ್ವಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಅದು ಯಾಕೆ? ನೇರವಾಗಿ ವಸ್ತುಸ್ಥಿತಿಯನ್ನೇ ಮಾತಾಡಬೇಕಿತ್ತು. ಅದು ಯಾಕೆ ಮಾತಾಡೋಲ್ಲ ನೀವು? ಕಥೆ ಹೇಳೋದು, ಅದು ಹಾಡು ಹಾಡಿಸೋದು, ಕುಣಿಯೋದು, ಬೇರೆ ಬೇರೆ ಏನೇನೋ ಮಾಡಿ ಯಾಕೆ ತಿಳಿಸೋಕೆ ಹೊರಡ್ತಾ ಇದ್ದೀರಿ? ಹೌದು, ಹಾಗೆ ಮಾಡಿದ್ರೆ ಬೇಗ ಅರ್ಥ ಆಗುತ್ತೆ ಅಂತ. ಹೌದು, ಪುರಾಣ ಅನ್ನೋದು, ಕಥೆ ಅನ್ನೋದು ಸಮಗ್ರ ವೇದದಲ್ಲಿರುವಂತಹ ಆರ್ಷವಾದಂತಹ ಚಿಂತನೆಗಳಲ್ಲಿರುವಂತಹ ಸತ್ಯವನ್ನು ಕಥೆ ಉಪಕಥೆಯ ಮೂಲಕವಾಗಿ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಪಟ್ಟರೆ ಅದರಲ್ಲೇನು ಅಪರಾಧ ಇದೆ? ಅದು ಆ ಉದ್ದೇಶದಿಂದ ಬಂದಿದೆ. ಆದರೆ ಆ ಕಥೆ ಮತ್ತು ಉಪಕಥೆಯ ಹಿಂದಿರುವಂತಹ ಜ್ಞಾನ ವಿಜ್ಞಾನ ಏನು, ನೀತಿ ಏನು ಅಂತ ನಮಗೆ ಗೊತ್ತಾಗದೆ ಹೋದಾಗ ಅವೆಲ್ಲ ಗೊಡ್ಡು ಅಂತ ಅನಿಸುತ್ತೆ. ಹೀಗೆ 14 ವಿದ್ಯೆಗಳು, ಇದಲ್ಲದೆ 18 ಅಂತ ಇನ್ನು 4 ವಿದ್ಯೆಗಳನ್ನು ಸೇರಿಸಿ 18 ವಿದ್ಯೆಗಳು ಅಂತ ಕರೀತಾರೆ. ಆ 18 ವಿದ್ಯೆಗಳಿಗೆ ಅಷ್ಟಾದಶ ವಿದ್ಯಾಸ್ಥಾನ ಎಂಬುದಾಗಿ ಕರೆದು ಅವುಗಳು ಜೀವನದ ಸಾರ್ಥಕತೆಗೆ ಅತ್ಯಂತ ಅಗತ್ಯವಾಗಿ ಬೇಕಪ್ಪ. ಅವುಗಳನ್ನು ನೀನು ಅರ್ಥ ಮಾಡಿಕೊಂಡ್ರೆ
ಒಂದು ವಿದ್ಯಾಮಯವಾದ ಜೀವನವನ್ನು ಮಾಡೋಕ್ಕಾಗತ್ತೆ. ಆಗ ನಿನಗೆ ಭೌತಿಕ ಜೀವನದ ಸುಖವೂ ಸಿಗುತ್ತೆ, ದೈವಿಕ ಜೀವನದ ಸುಖವೂ ಸಿಗುತ್ತೆ. ಅಂದರೆ ನಿನ್ನೊಳಗಡೆ ಕೆಲಸ ಮಾಡ್ತಾ ಇರುವ ಅನಂತಾನಂತ ದಿವ್ಯ ಶಕ್ತಿಗಳನ್ನು ನೀನು ದರ್ಶನ ಮಾಡ್ಬೋದು, ಅವುಗಳ ಅಪಾರವಾದ ಸಾಮರ್ಥ್ಯವನ್ನು ನೀನು ಮೈ ತುಂಬ ತುಂಬ್ಕೋಬಹುದು. ಅದಕ್ಕೂ ಮೇಲೆ ಹೋದರೆ ಇನ್ನೊಂದು ಎಲ್ಲೆಲ್ಲೂ ತುಂಬಿ ಬೆಳಗ್ತಾ ಇರುವ ಬೆಳಕೇನಿದೆ, ಪರಮಾತ್ಮ ಪ್ರಕಾಶ, ಅಲ್ಲೂ ಒಂದಾಗಿ ಆ ಸೌಖ್ಯವನ್ನು ನಿನ್ನ ಮೈ ತುಂಬ ತುಂಬ್ಕೋಬೋದು. ನೀನು ಮಾತ್ರ ತುಂಬ್ಕೊಳ್ಳೋದಲ್ಲ, ನಿನ್ನ ಮೈನ ದ್ವಾರ ಈ ಪ್ರಪಂಚಕ್ಕೆಲ್ಲ ಹರಡ್ಬೋದಪ್ಪ. ಅಷ್ಟು ಅದ್ಭುತವಾದ ಮೈ ನಿನಗೆ. ಆದ್ದರಿಂದ ಆ ವಿಜ್ಞಾನವನ್ನು ನೀನು ಅರ್ಥ ಮಾಡ್ಕೋಬೇಕು. ಆ ವಿಜ್ಞಾನ ಸಹಿತವಾಗಿ ಜ್ಞಾನವನ್ನು ನಿನಗೆ ತಿಳಿಸ್ಕೊಡ್ತೀನಿ. ಇಷ್ಟು ತಿಳ್ಕೊಂಡ್ರೆ ಇನ್ನೇನೂ ತಿಳಿಬೇಕಾಗಿಲ್ಲ ಅಂದರೆ ಅರ್ಥ ಏನು ಅಂತ ಕೇಳಿದರೆ, ಪ್ರಪಂಚದಲ್ಲಿ ಎಲ್ಲವನ್ನೂ ಅರ್ಥ ಮಾಡ್ಕೊಂಡಾಯಿತು ಅಂತ ಅರ್ಥ ಅಲ್ಲ. ನಿನ್ನ ಉದ್ಧಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅರ್ಥ ಮಾಡ್ಕೊಂಡಾಯಿತು. ಒಂದು ಲೌಕಿಕವಾದ ಉದಾಹರಣೆಯನ್ನು ಕೊಟ್ಟು ಹೇಳೋದಾದರೆ, ಬೆಟ್ಟದ ಮೇಲಿದ್ದಂಥ ಒಬ್ಬ ವ್ಯಕ್ತಿ ಯಾವುದೋ ಕಾರಣಕ್ಕಾಗಿ ಕೆಳಗಡೆ ಇಳಿದು ಬಂದುಬಿಟ್ಟಿದ್ದಾನೆ. ಇಳಿದು ಬಂದು ಎಷ್ಟೋ ಕಾಲ ಆಗಿಬಿಟ್ಟಿದೆ. ಹೇಗೆ ಇಳಿದು ಬಂದಿದೆ ಅಂದರೆ ಮರ್ತು ಹೋಗ್ಬಿಟ್ಟಿದೆ ಅವನಿಗೆ. ಎಲ್ಲಿಂದ ಇಳಿದು ಬಂದೆ, ಹೇಗೆ ಇಳಿದು ಬಂದೆ ಅನ್ನೋದು ಮರ್ತು ಹೋಗ್ಬಿಟ್ಟಿದೆ. ಈಗ ಹಿಂದಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿದ್ರೆ ಒಂದೊಂದೇ ಹೆಜ್ಜೆ ಮೇಲಕ್ಕೆ ಹತ್ಕೊಂಡು ಹೋಗಬೇಕಾಗತ್ತೆ. ಹಾಗೆ ಒಂದೊಂದೇ ಹೆಜ್ಜೆ ಮೇಲಕ್ಕೆ ಹತ್ಕೊಂಡು ಹೋಗೋದು ಎಲ್ಲೆಲ್ಲಿ ಹತ್ಕೊಂಡು ಹೋಗಬೇಕಾಗತ್ತೆ ಅಂತ ಕೇಳಿದ್ರೆ, ಈ ಬೆಟ್ಟದಲ್ಲಿ 360 ಡಿಗ್ರಿಗೆ ಒಂದು ಗೆರೆ ಹಾಕಿದ್ರೆ ಅಲ್ಲಿ ಎಲ್ಲಿ ಬೇಕಾದ್ರೂ ಹತ್ಕೊಂಡು ಹೋಗೋಕ್ಕಾಗತ್ತೆ. ಯಾರೋ ಒಬ್ಬ ಶೂರ ಆದರೆ ಅಲ್ಲಿ ಬೇಕಾದಷ್ಟು ಕಲ್ಲು ಬಂಡೆಗಳೋ ಕಮರಿಗಳೋ ಏನೇ ಇದ್ದರೂ ಸಾಹಸ ಮಾಡಿ ಅಲ್ಲಿ ಹತ್ಕೊಂಡು ಮೇಲಕ್ಕೆ ಹೋಗ್ತಾ ಇರ್ತಾನೆ. ಇನ್ನೊಬ್ಬನಿಗೆ ಸ್ವಲ್ಪ ವಕ್ರೋಕ್ರವಾಗಿದ್ದರೂ ರಸ್ತೆ ಒಂಚೂರು ಓಡಾಡೋಕ್ಕೆ ಅನುಕೂಲತೆ ಇದೆ, ಸ್ವಲ್ಪ ದೂರ ಆಗುತ್ತೆ, ಆದರೂ ನಾನು ಹಿಂಗೋಗಿ ಮೇಲಕ್ಕೆ ಹತ್ತೀನಿ ಅಂತ ಆಲೋಚನೆ ಮಾಡ್ತಾನೆ. ಇನ್ನೊಬ್ಬ ಇಲ್ಲ, ಇಲ್ಲಿ ಮೆಟ್ಲೇ ಇದೆಯಲ್ಲ, ನಾನು ನೇರವಾಗಿ ಅಲ್ಲಿಗೆ ಹತ್ತೀನಿ ಅಂತ ಆಲೋಚನೆ ಮಾಡ್ತಾನೆ. ಎಲ್ಲರೂ ಮೇಲಕ್ಕೆ ಹತ್ತೋದಕ್ಕೆ ಬರುತ್ತೆ, ಎಲ್ಲ ಕಡೆಯಿಂದಲೂ ಹತ್ತೋದಕ್ಕೆ ಬರುತ್ತೆ. ಆದರೆ ಯಾವುದೋ ಒಂದು ಕಡೆಯಲ್ಲಿ ಸುಲಭವಾಗಿ ಮೇಲಕ್ಕೆ ಹತ್ತೋದಕ್ಕೆ ಬರುತ್ತೆ, ಇನ್ನೊಂದು ಕಡೆಯಲ್ಲಿ ಸ್ವಲ್ಪ ಕಷ್ಟಪಟ್ಟು ಮೇಲಕ್ಕೆ ಹತ್ತೋ ಥರ ಆಗುತ್ತೆ, ಇನ್ನೊಂದು ಕಡೆಯಲ್ಲಿ ಅಪರಿಮಿತವಾದ ಕ್ಲೇಶ. ಆದರೆ ಒಬ್ಬ ಸಾಹಸಿಗೆ, ಶೌರ್ಯ ಪರಾಕ್ರಮ ಇದ್ದವನಿಗೆ ಹತ್ತೋದಕ್ಕೆ ಬರುತ್ತೆ ಸಂಪೂರ್ಣವಾಗಿ. ಹಾಗೆ ಸಮಗ್ರ ವಿಶ್ವ ಏನಿದೆ, ಈ ವಿಶ್ವದಲ್ಲಿ ಹಿಂದಕ್ಕೆ ಅರ್ಥ ಮಾಡ್ಕೋತ ಹೋಗೋಕ್ಕೆ ಸಾಧ್ಯತೆ ಇದೆ. ನಾನಾ ಮುಖಗಳಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆಗಲೇ ಉದಾಹರಣೆ ಹೇಳಿದ್ನಲ್ಲ, ಫಿಸಿಕ್ಸು ಕೆಮಿಸ್ಟ್ರಿ ಅಂತ ಈ ಪ್ರಪಂಚದ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ 2 ನೋಟ ಇದ್ದ ಹಾಗೆಯೇ ನಾನಾ ವಿದ್ಯೆಗಳ ವಿದ್ಯೆಗಳ ಮುಖೇನ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ. ಆಧುನಿಕ ವಿದ್ಯೆ ಆ ಮೂಲದವರೆಗೂ ಸಮಗ್ರ ಚಿಂತನೆಯನ್ನು ಸಂಪಾದನೆ ಮಾಡಿಲ್ಲ. ಹಾಗೇನೋ ಸಂಪಾದನೆ ಆದರೆ ಅಲ್ಲೂ ಮಾನ್ಯತೆ ಇದೆ. ಅದು ಈ ಭಾರತ ಮಹರ್ಷಿಗಳು ಹೇಳುವ ಯಾವುದೋ ಒಂದು ವಿದ್ಯೆಯಲ್ಲೇ ಅಂತರ್ಭೂತವಾಗುತ್ತೆ. ಅದು ಮಹರ್ಷಿಗಳು ಬರೀ 18 ವಿದ್ಯೆಯನ್ನು ಹೇಳಿಲ್ಲ, ವಿದ್ಯೆಗಳು 64 ಅಂತ ಕರೆದ್ರು, ಅನಂತವಾಗಿವೆ ವಿದ್ಯೆ ಅಂತ ಕರೆದ್ರು. ಆ ಅನಂತವಾದ ವಿದ್ಯೆಗಳಲ್ಲಿ ಯಾವುದೋ ಒಂದು ವಿದ್ಯೆಯಾಗಿ ನಿಂತ್ಕೊಳ್ಳುತ್ತೆ. ಆಧುನಿಕ ವಿಜ್ಞಾನ ಒಂದು ವೇಳೆ ಒಳಗಡೆ ಬೆಳೆಯುವ ಬೆಳಕಿನವರೆಗೂ ಕರ್ಕೊಂಡು ಹೋಗಿ ತಲುಪಿಸೋಕೆ ಬೇಕಾಗುವಂತಹ ಮಾರ್ಗವನ್ನೇ ವಿಶ್ಲೇಷಣೆ ಮಾಡಿ ಸಮಾಜಕ್ಕೆ ಕೊಡುತ್ತೆ ಅಂತಾದರೆ ಅದು ಮಾನ್ಯ, ಅಗತ್ಯವಾಗಿ. ಅದು ಏನದು ಅಂತ ಕೇಳಿದರೆ, ಋಷಿ ಮಹರ್ಷಿಗಳು ಎಂದೋ ಕಂಡು ಸಾರಿದ ಮಾರ್ಗಗಳಲ್ಲಿ ಯಾವುದೋ ಒಂದು ಮಾರ್ಗಕ್ಕೆ ಸೇರಲೇಬೇಕಾಗುತ್ತೆ. ಅದು ಸೇರುತ್ತೆ. ಆದರೆ ಇವತ್ತು ಆಧುನಿಕ ವಿಜ್ಞಾನ ಆ ನೇರಕ್ಕೆ ಪರಿಪೂರ್ಣವಾದ ಯಶಸ್ಸನ್ನು ಸಂಪಾದನೆ ಮಾಡಿದೆ ಅಂತ ಅನಿಸೋದಿಲ್ಲ. ಕಾರಣ ಆಗಾಗ ಅನೇಕ ಪರಿವರ್ತನೆಗಳನ್ನು ವಿಜ್ಞಾನ ಹೇಳ್ತಾ ಇದೆ. ಹೇಳ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ, ಇದುವರೆಗೆ ಅನೇಕ ವಿಷಯಗಳು ಅರ್ಥ ಆಗಿರಲಿಲ್ಲ ಅಂತ ಅದು ಹೇಳುತ್ತೆ. ಅದು ಹಾಗೆ ಮುಂದೂ ಕೂಡ ಇನ್ನೂ ಎಷ್ಟೋ ಅರ್ಥ ಮಾಡೋಕ್ಕೆ ಭಾಗ ಇದೆ ಎಂಬ ಅಂಶವನ್ನು ಅದು ನಮ್ಮ ಬುದ್ಧಿಗೆ ತಂದುಕೊಡುತ್ತೆ. ಹೀಗಿರೋದ್ರಿಂದ ವಿದ್ಯೆಗಳಲ್ಲಿ ಒಂದು ಪೂರ್ಣತೆ ಇದೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಜೀವನವನ್ನು ಸಾರ್ಥಕಪಡಿಸ್ಕೋಬೋದು. ಅಂದರೆ ತಾತ್ಪರ್ಯ, ಭೋಗಮಯವಾದ ಜೀವನವನ್ನು ಅನುಭವಿಸ್ಬೋದು, ಯೋಗಮಯವಾದ ಜೀವನವನ್ನು ಅನುಭವಿಸ್ಬೋದು. ಈ ಎರಡನ್ನೂ ಅನುಭವಿಸೋದಕ್ಕೋಸ್ಕರವೇ ಮಾನವ ಶರೀರ ಇದೆ. ಯೋಗ ಭೋಗಾಯತನಂ ಶರೀರಂ. ಈ ಶರೀರವು ಯೋಗಕ್ಕೂ ಆಸರೆ, ಭೋಗಕ್ಕೂ ಆಸರೆ. ಭೋಗ ಅಂದರೆ ಪಂಚೇಂದ್ರಿಯ ಸುಖ, ಭೋಗ ಅಂದರೆ ಪಂಚೇಂದ್ರಿಯಗಳಿಂದ ಏನೇನು ರೀತಿಯಾದಂಥ ಈ ಪ್ರಪಂಚದ ಸುಖವನ್ನು ಅನುಭವಿಸ್ತೀವೋ ಅದು. ಯೋಗ ಅಂದರೆ ಅಂತಃಪ್ರಪಂಚದಲ್ಲಿ ಮನಸ್ಸನ್ನು ತೊಡಗಿಸ್ತಾ ಹೋದಾಗ ಯಾವ ದೈವಿಕ ಪ್ರಪಂಚ ಸಿಗುತ್ತೋ ಅದರ ಅನುಭವ, ಅದಕ್ಕಿಂತ ಹಿಂದುಗಡೆ ಇರುವಂಥ ಯಾವ ಆತ್ಮ ಕ್ಷೇತ್ರ ಸಿಗುತ್ತೋ ಅದರ ಅನುಭವ, ಇದನ್ನು ಯೋಗ ಎಂಬುದಾಗಿ ಕರೆದರು. ಇದು ಎರಡನ್ನೂ ಅನುಭವಿಸೋದಕ್ಕಾಗಿಯೇ ಈ ದೇಹ ನಿರ್ಮಿತವಾಗಿದೆ. ಇದು ಎರಡನ್ನೂ ಅನುಭವಿಸು, ಕೇವಲ ಭೋಗಕ್ಕೆ ಮಾತ್ರ ಸಿಗಾಕ್ಕೋಬೇಡ. ಅಲ್ಲದೆ ಭೋಗ ಅಂದರೆ ಏನು ಅಂತ ಅರ್ಥ ಮಾಡ್ಕೋ. ನೀನು ಭೋಗ ಅಂತ ಯಾವುದನ್ನು ಅಂದ್ಕೊಂಡಿದೆಯೋ ಅದು ರೋಗಕ್ಕೆ ಕಾರಣ ಆಗಬಾರ್ದಲ್ಲ. ಎಲ್ಲ ಸುಖವೂ ಸುಖ ಅಲ್ಲ. ಯಾರೋ ಒಬ್ಬನಿಗೆ ಒಂದು ಸುಖ, ಇನ್ನೊಬ್ಬನಿಗೆ ಅದು ಆಪಾತತಃ ಸುಖವಾಗಿ ಕಾಣಿಸುತ್ತೆ,
ಪರ್ಯವಸಾನದಲ್ಲಿ ದೊಡ್ಡ ದುಃಖಕ್ಕೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ. ಸಿಹಿ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ. ಹಾಗಂದು ಮಾತ್ರಕ್ಕೆ ಅದಕ್ಕೆ ಎಷ್ಟು ಬಳಸಬೇಕು, ಯಾವಾಗ ಬಳಸಬೇಕು ಅನ್ನೋ ನೀತಿ ಗೊತ್ತಿದ್ದು ಬಳಸಿದರೆ ಅದು ತುಂಬ ಹಿತವೇ. ಅದು ಹಾಗಲ್ಲ, ತುಂಬ ಚೆನ್ನಾಗಿದೆ, ನಿರಂತರವಾಗಿ ಬಳಸ್ತೀನಿ ಅಂದರೆ ದೇಹ ರೋಗನ ವ್ಯಕ್ತಪಡಿಸ್ಬಿಡುತ್ತೆ ಅದು. ಅದೇ ರೀತಿಯಲ್ಲಿ ಪ್ರಪಂಚದ ಭೋಗಗಳನ್ನೆಲ್ಲ ಅನುಭವಿಸಬೇಕಾದ್ರೆ ನಿನ್ನ ಈ ಶರೀರ ಯಂತ್ರದಲ್ಲಿ ಯೋಗವನ್ನು ಅನುಭವಿಸೋದಕ್ಕೆ ಬೇಕಾಗುವ ಯಾವ ನೀತಿ ಇದೆಯೋ ಆ ನೀತಿಯನ್ನು ಹಾಳು ಮಾಡದೇ ಇರುವಂತೆ ಭೋಗವನ್ನು ಅನುಭವಿಸಪ್ಪ. ಯೋಗಾನುಭವಕ್ಕೆ ಅವಿರೋಧವಾಗಿ, ವಿರೋಧವಿಲ್ಲದೆ ಇರುವಂತೆ ಭೋಗವನ್ನು ಅನುಭವಿಸು ಎಂಬುದಾಗಿ ಸಾರದು. ಆ ಜೀವನದ ಸತ್ಯವನ್ನು ಸಾರಬೇಕಾದ್ರೆ ಅವರಿಗೆ ವಿದ್ಯಾಜ್ಞಾನ ಇತ್ತು. ವಿದ್ಯಾಚಕ್ಷುಹು ಆಗಿದ್ದರು. ವಿದ್ಯಾ ನೇತ್ರಗಳಿಂದ ಈ ಜಗತ್ತನ್ನು ನೋಡಿದ್ರು. ಅಂತಹ ವಿದ್ಯೆಗಳೆಲ್ಲವೂ ಕೂಡ ಈ ಸಮಗ್ರ ವಿಶ್ವದ ಒಂದು ನಾನಾ ಸೂತ್ರಗಳನ್ನು ಹೇಳ್ತಾ ಇದೆ. ಆದ್ದರಿಂದ ಈ ಸಮಗ್ರ ವಿಶ್ವವೂ ವಿಜ್ಞಾನ, ಆ ವಿಶ್ವದಲ್ಲಿರುವ ನಾನಾ ರೀತಿಯಾದ ನೀತಿಗಳೇನಿದೆ ವಿದ್ಯಾರೂಪವಾದ್ದು ಅದನ್ನು ಕೂಡ ವಿಜ್ಞಾನ ಎಂಬುದಾಗಿ ಕರೆಯಾಗ ಇದೆರಡನ್ನೂ ತಿಳಿಸ್ಕೊಡ್ತೀನಿ ಅಂತ. ಎರಡನ್ನೂ ತಿಳಿಸ್ಕೊಟ್ಟಾಗ ನಾನು ಈ ಪ್ರಪಂಚಕ್ಕೆ ಬಂದು ಒಂದು ದೃಷ್ಟಿಯಿಂದ ಸಿಗಾಕ್ಕೊಂಡ್ಬಿಟ್ಟಿದ್ದೀನಿ. ಈಗ ಸಿಗಾಕ್ಕೊಂಡಿದ್ದೀನಿ ಏನಕ್ಕೆ ಏನರ್ಥ? ನನ್ನ ಯಾರೂ ಅರೆಸ್ಟ್ ಮಾಡಿಲ್ಲ ಸ್ವಾಮಿ, ನನಗೆ ಯಾವುದೇ ತೊಡಕೂ ಇಲ್ಲ ಅಂತ ಹೇಳಿದರೆ ಕಣ್ಣಿಗೆ ಕಾಣುವಂತೆ ಇಲ್ಲ ಅಂತ ಅಷ್ಟೇ. ಹಾಗಂದರೆ ಯಾವುದೋ ಒಂದು ಕ್ಷಣ ಬಂತು ಅಂದರೆ ಮೃತ್ಯು ಬಂದು ಆವರಿಸ್ಕೊಂಡು ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ನಿನ್ನ ಕೈಗೇನೂ ಇಲ್ಲ, ನಿನ್ನ ವಶದಲ್ಲಿ ಏನೂ ಇಲ್ಲ ಅಂದರೆ ನೀನು ಪರಾಧೀನ ಅಂತಲೇ ಅರ್ಥ. ಅದಕ್ಕೆ ಇಲ್ಲ ನನ್ನ ಅಧೀನದಲ್ಲಿ ನಾನಿದ್ದೀನಿ ಅಂದರೆ ಎಷ್ಟು ಹೊತ್ತಿನವರೆಗೆ ಮೈ ಮರೆಯೋ ತನಕ ಎಚ್ಚರ ತಪ್ಪೋವರೆಗೆ ಅಷ್ಟೇ. ಅದಾದ ನಂತರ ನಿನ್ನ ಕಥೆ ಏನು ಅಂತ ನಿನಗೆ ಗೊತ್ತಿಲ್ಲ. ನೀನೆಲ್ಲಿ ಹೋಗ್ತೀಯಾ, ಏನಾಗ್ತೀಯಾ, ಎಲ್ಲಿ ಹುಟ್ತೀಯ, ಏನೇನು ಮುಂದಕ್ಕೆ ಕಷ್ಟ ಕಾರ್ಪಗಳನ್ನು ಅನುಭವಿಸ್ತೀಯಾ, ನೀನು ಮಾಡಿರುವ ಒಂದೊಂದು ಕರ್ಮವೂ ಯಾವ್ಯಾವ ರೀತಿಯ ಸುಖ ದುಃಖಗಳಿಗೆ ಕರ್ಕೊಂಡೋಗಿ ತಲುಪಿಸ್ತಾ ಇದೆ ಗೊತ್ತಿದೆಯಾ ಅಂತ ಕೇಳಿದ್ರೆ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿ ಉಂಟಾಗಿದೆ. ಆದ್ದರಿಂದ ಅರ್ಥ ಮಾಡ್ಕೋಬೇಕಾದ ಭಾಗ ತುಂಬ ಇದೆ. ಅದನ್ನು ಅರ್ಥ ಮಾಡಿಕೊಂಡ್ರೆ, ಇಲ್ಲಿರುವ ನೀತಿಯನ್ನು ಅರ್ಥ ಮಾಡಿಕೊಂಡ್ರೆ ನೀನು ಒಳಗಡೆ ಬೆಳಗ್ತಾ ಇರೋ ಬೆಳಕಿನ ಕಡೆ ಹೊರಟು ಹೋಗ್ತೀಯ, ಅದನ್ನೂ ನೋಡ್ತೀಯ. ಅಲ್ಲಿಗೆ ತಲುಪೋಗಬೇಕಾಗುವ ಮಾರ್ಗವನ್ನು ನೀನು ಅರ್ಥ ಮಾಡಿಕೊಂಡೇ ಅಂದಮೇಲೆ ಪೂರ್ತಿ ಅರ್ಥ ಮಾಡ್ಕೊಂಡಂತಾಯಿತು. ಯಾವುದೋ ಒಂದೇ ವಿದ್ಯೆಯನ್ನು ಕಲ್ತಿರೋದು ನಾನು, ಸಾಕು. ಆ ವಿದ್ಯೆ ನನ್ನನ್ನು ನೇರವಾಗಿ ಬ್ರಹ್ಮ ಸಾಕ್ಷಾತ್ಕಾರದವರೆಗೂ ಕರ್ಕೊಂಡೋಗಿ ತಲುಪಿಸುತ್ತೆ ಅಂತಾದರೆ ಮುಗೀತು. ಜೀವನದ ಪರಮ ಲಕ್ಷ್ಯವನ್ನು ನಾನು ಮುಟ್ಟಿದಂತಾಯಿತು. ಏನೋ ದಾಟಬೇಕಾಗಿದೆ ನದಿಯನ್ನು ದಾಟೋದಕ್ಕೆ 100 ದೋಣಿ ಬೇಕು ಅಂತ ಅಂದ್ಕೋಬೇಕಾಗಿಲ್ಲ, 10 ದೋಣಿ ಬೇಕು ಅಂತ ಅಂದ್ಕೋಬೇಕಾಗಿಲ್ಲ. ಸರಿಯಾದ ಒಂದು ದೋಣಿ ಸಿಕ್ಕಿದ್ರೆ ಸಾಕು. ಆ ದೋಣಿ ಸರಿಯಾಗಿ ಅದನ್ನು ಚಾಲನೆ ಮಾಡೋಕ್ಕೆ ಕ್ರಮ ಗೊತ್ತಿದೆ ಅಂತಂದರೆ ಅದನ್ನು ಹತ್ಕೊಂಡು ನಾನು ಈ ಕಡೆಯಿಂದ ಆ ಕಡೆ ದಾಟ್ಬಿಡ್ಬೋದು. ಹಾಗೆ ಒಂದೇ ಒಂದು ವಿದ್ಯೆ, ಅದರ ಆಮೂಲಾಗ್ರವಾದ ಪರಿಚಯ ನನಗಿದೆ ಅಂತಂದರೆ ಅದ್ರ ಮೂಲಕವಾಗಿ ಜೀವನವನ್ನು ಪೂರ್ತಿ ಧನ್ಯವನ್ನಾಗಿ ಮಾಡ್ಕೋಬಹುದು. ಜಾಗೃತ ಸ್ವಪ್ನ ಸುಷುಪ್ತಿ ತುರಿಯುವೆಂಬ ಯಾವ 4 ಅವಸ್ಥೆಗಳನ್ನು ಹೇಳ್ತಾ ಇದ್ದಾರೋ ಅದರಲ್ಲಿ ಯಾವುದು ಅತ್ಯಂತ ಶ್ರೇಷ್ಠವಾದಂಥ ಅವಸ್ಥೆಯೋ ತುರಿಯಾವಸ್ಥೆ, ಅಂತಹ ತುರಿಯಾವಸ್ಥೆಯನ್ನು ಪಡೆಯೋಕ್ಕೆ ಸಾಧ್ಯವಾಗಿಬಿಡುತ್ತೆ. ಆದ್ದರಿಂದ ನಿನಗೆ ವಿದ್ಯಾ ಮರ್ಮಗಳನ್ನು ಹೇಳ್ಕೊಡ್ತೀನಪ್ಪ. ವಿದ್ಯಾ ಮೂಲದಲ್ಲಿ ಬೆಳಗ್ತಾ ಇರುವ ಆ ಪರಮಾತ್ಮ ಪರಂಜ್ಯೋತಿಯ ಬಗ್ಗೆಯೂ ನೀನು ಪರಿಚಯ ಮಾಡಿಕೊಡ್ತೀನಪ್ಪ. ಇಷ್ಟಾದ ಮೇಲೆ ಎಲ್ಲವನ್ನೂ ಅರ್ಥ ಮಾಡ್ಕೊಂಡಂತಾಯಿತು. ನಿನ್ನ ಉದ್ಧಾರಕ್ಕೆ ಇನ್ನೇನೂ ಬಾಕಿ ಇಲ್ಲ ಅನ್ನುವ ಮಾತನ್ನು ಶ್ರೀಕೃಷ್ಣ ಪ್ರಭು ಹೇಳಿದ್ದಾನೆ ಎಂಬ ವಿಷಯವನ್ನು ದಾರ್ಢ್ಯಕ್ಕಾಗಿ ನಾನು ಮತ್ತೊಮ್ಮೆ ನೆನಪಿಸ್ಕೊಂಡಿದ್ದಾಗಿದೆ. ಮುಂದಿನ ಮಾತು, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಮಾನವ ಜನ್ಮದಲ್ಲಿ ಅಗತ್ಯವಾಗಿ ಆ ಪರಮಾತ್ಮ ಸಾಕ್ಷಾತ್ಕಾರವನ್ನು ಪಡೀಲೇಬೇಕು, ಇಲ್ಲೂ ಅದರ ಮೋಕ್ಷ ಸಿಕ್ಕಲ್ಲ. ಹುಟ್ಟು ಸಾವಿನ ಚಕ್ರದಿಂದ ಹೊರಗಡೆ ಬರಲ್ಲ, ಅಲ್ಲಿ ನಾನಾ ಕ್ಲೇಶಗಳನ್ನು ಅನುಭವಿಸಬೇಕಾಗತ್ತೆ. ಆದರೆ ಈ ಹುಟ್ಟು ಸಾವಿನ ಚಕ್ರದಿಂದ ಎಷ್ಟು ಜನ ಹೊರಗಡೆ ಬರೋಕ್ಕಾಗತ್ತೆ? ಎಲ್ಲರಿಗೂ ಆಗಬೇಕು, ಆದರೆ ಅಷ್ಟು ಸುಲಭ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಹಾಗಾಗ್ಬಿಟ್ಟಿದೆ, ಅಷ್ಟು ಗೋಜಲು ಮಾಡ್ಕೊಂಬಿಟ್ಟಿದ್ದೀವಿ. ಹಾಗಿರೋದ್ರಿಂದ ಸಾವಧಾನ ಚಿತ್ತನಾಗಿ ಈ ಗೋಜಲನ್ನು ಸರಿಪಡಿಸ್ಕೊಂಡು, ಈ ಶರೀರ ಯಂತ್ರವನ್ನು ಸರಿಪಡಿಸ್ಕೊಂಡು ಇದರ ಮೂಲಕವಾಗಿ ತತ್ವ ಸಾಕ್ಷಾತ್ಕಾರವನ್ನು, ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕಾಗತ್ತೆ ಅನ್ನೋ ವಿಷಯವನ್ನು ತಿಳಿಸೋದಕ್ಕೋಸ್ಕರವಾಗಿ ಹೇಳ್ತಾ ಇರುವಂಥ ಒಂದು ಮಾತು. ಮನುಷ್ಯಾಣಾಂ ಸಹಸ್ರೇಷು, 1000 ಮನುಷ್ಯರಲ್ಲಿ
ಕಶ್ಚಿತ್ ಯಾರೋ ಒಬ್ಬನು ಸಿದ್ಧಯೇ ಯತತಿ, ಸಿದ್ಧಿಗಾಗಿ ಪ್ರಯತ್ನಿಸ್ತಾನೆ ಅಂತ. ನನಗೊಂದು ಸಿದ್ಧಿ ಬೇಕು, ನನಗೆ ಆತ್ಮಸಾಕ್ಷಾತ್ಕಾರ ಆಗಬೇಕು ಅಂತ ಎಷ್ಟು ಜನ ಪ್ರಯತ್ನಿಸ್ತಾರೆ ಅಂತ ಕೇಳಿದರೆ ಸಹಸ್ರ ಸಹಸ್ರ ಸಂಖ್ಯೆಯ ಮಾನವರಲ್ಲಿ ಯಾರೋ ಒಬ್ಬನಿಗೆ ಒಂದು ಪ್ರಯತ್ನ ಶುರುವಾಗುತ್ತೆ. ಪ್ರಯತ್ನ ಶುರುವಾಗ್ಬಿಟ್ರೆ ಪೂರ್ತಿ ಫಲ ಬರುತ್ತೆ? ಇಲ್ಲ. ಯತತಾಮಪಿ ಸಿದ್ಧಾನಾಂ, ಹಾಗೆ ಪ್ರಯತ್ನ ಪಡ್ತಾ ಇರುವಂತಹ ಸಿದ್ಧರು ಅಂತಂದರೆ ಆಯಾ ಕಾರ್ಯದಲ್ಲಿ ತೊಡಗಿದವರು ಅಂತ ಅರ್ಥ ಇಲ್ಲ, ಅಷ್ಟೇ. ಆಯಾ ಕಾರ್ಯದಲ್ಲಿ ತೊಡಗಿರುವಂತಹ ಪ್ರಯತ್ನಶೀಲರ ಪೈಕಿ ಕಶ್ಚಿತ್ ಯಾರೋ ಒಬ್ಬ ಮಾತ್ರ, ಸಹಸ್ರ ಸಹಸ್ರ ಮಂದಿಯ ಮಧ್ಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಾತ್ರ ಮಾಂ ತತ್ವತಃ ವೇತ್ತಿ, ನನ್ನನ್ನು ಅಂದರೆ ಶ್ರೀಕೃಷ್ಣ ಪ್ರಭುವನ್ನು ಅಂದರೆ ಪರತತ್ವವನ್ನು ಪರಮಾತ್ಮನನ್ನು ವೇತ್ತಿ, ತತ್ವತಃ ವೇತ್ತಿ, ನಿಜವಾಗಿ ಅರ್ಥ ಮಾಡ್ಕೋತಾನೆ ಅಂತ, ತಾತ್ವಿಕವಾಗಿ ಅರ್ಥ ಮಾಡ್ಕೋತಾನೆ ಅಂತ. ಅಲ್ಲೇನೋ ಮಾತಿನಲ್ಲಿ ಒಂದು ಮರ್ಮ ಇದೆ, ತಾತ್ವಿಕವಾಗಿ ಅರ್ಥ ಮಾಡ್ಕೋತಾನೆ ಅಂತ. ಹಾಗಲ್ಲದೆ ಬೇರೆ ಇನ್ನೊಂದು ರೂಪದಲ್ಲಿ ಅರ್ಥ ಮಾಡ್ಕೊಳಕ್ಕಾಗತ್ತಾ ಅಂದರೆ ಅರ್ಥ ಮಾಡ್ಕೊಳಕ್ಕಾಗತ್ತೆ ಬೇರೆ ಬೇರೆ ರೀತಿಯಲ್ಲಿ. ಒಂದು 3 ಗಂಟೆ ಪ್ರವಚನ ಕೇಳಿದರೆ ಪರಮಾತ್ಮ ಹೀಗಿದ್ದಾನೆ ಅಂತ ನಂಗೆ ಗೊತ್ತು ಅಂತ ಅನಿಸುತ್ತೆ. 1 ಗಂಟೆ ಪ್ರವಚನ ಕೇಳಿದರೂ ಸಾಕು, ಪರಮಾತ್ಮ ಅನ್ನೋದು ಒಂದು ದೊಡ್ಡ ಪ್ರಕಾಶ, ಅದು ಸೂರ್ಯಕೋಟಿ ಸಮಪ್ರಭಾ, ಚಂದ್ರಕೋಟಿ ಸಮಶೀತಲ, ಅದು ಎಲ್ಲೆಲ್ಲೂ ವ್ಯಾಪಿಸಿ ನಿಂತಿದೆ, ಅದಕ್ಕೆ ಸರಿಸಾಟಿಯಾದಂಥ ಇನ್ನೊಂದು ಪ್ರಕಾಶವಿಲ್ಲ, ಅದೇ ನಮ್ಮ ಜೀವನದ ಮೂಲ. ಹೀಗೆಲ್ಲ ವಿವರಣೆ ಕೊಟ್ಟರೆ ಒಂದು ಅರ್ಧ ಗಂಟೆ 3/4 ಗಂಟೆ. ಗೊತ್ತಾಯ್ತಾ ಅಂತ ಕೇಳಿದರೆ ಗೊತ್ತಾಯಿತು ಅಂತ ಹೇಳ್ತಾನೊಬ್ಬ. ಏನು ಗೊತ್ತಾಯಿತು ಅಂತ ಕೇಳಿದ್ರೆ ಒಂದಷ್ಟು ಶಬ್ದಗಳನ್ನು ಆಡಿಸೋಕೆ ಗೊತ್ತಾಯಿತು. ಆದರೆ ಗೊತ್ತಾಯಿತು ಅಂತ ಪೂರ್ತಿಯಾಗಿ ಹೇಳೋಕೆ ಏನಿಲ್ಲ, ಕೊರತೆಯಲ್ಲಿ ಏನಿದೆ ಅಂತ ಕೇಳಿದ್ರೆ ಆ ಬೆಳಕು ಕಂಡಿಲ್ಲ ನನಗೆ. ಆ ಬೆಳಕಿನ ಬಗ್ಗೆ ಒಂದಷ್ಟು ಶಬ್ದಗಳು ಗೊತ್ತಾಗಿದ್ದು ನನಗೆ. ಇದಕ್ಕೆ ಶಾಬ್ದಜ್ಞಾನ ಅಂತ ಕರೀತಾರೆ. ಅಂತಹ ಶಾಬ್ದಜ್ಞಾನ ಇದ್ದರೆ ಅದು ತತ್ವಜ್ಞಾನ ಅಲ್ಲ, ಅದು ತತ್ವತಃ ತಿಳಿತು ಅಂತ ಅರ್ಥ ಆಗಲಿಲ್ಲ. ಅದರ ಬಗ್ಗೆ ಕೆಲವು ಸಮಾಚಾರಗಳು ನನ್ನ ಕಿವಿಗೆ ಬಿದ್ದಿದೆ ಅಂತ ಅರ್ಥ. ಹಿಮಾಲಯದ ಬಗ್ಗೆ ಯಾರೋ ಒಬ್ಬರು ವಿಸ್ತಾರವಾಗಿ ವರ್ಣನೆ ಮಾಡಿದ್ರೆ, ಏನ್ರಿ ಹಿಮಾಲಯದ ಬಗ್ಗೆ ನಿಮಗೆ ಗೊತ್ತಾ? ಗೊತ್ತು ಸ್ವಾಮಿ, ಪಾಠ ಕೇಳಿದ್ದೀನಿ ಅಂತ. ಆದರೆ ಈ ಪಾಠ ಕೇಳಿದ್ರಿಂದ ಹಿಮಾಲಯದ ಬಗ್ಗೆ ಪೂರ್ತಿಯಾದ ತಿಳುವಳಿಕೆ ಬಂದ ಹಾಗಾಯ್ತಾ? ಹಿಮಾಲಯದ ಚಳಿಯನ್ನು ಅಲ್ಲಿ ಹೋಗಿ ಅನುಭವಿಸಿ ನೋಡು, ಅದು ಗೊತ್ತಾಗುತ್ತೆ. ಹಿಮಾಲಯದ ಅದ್ಭುತ ದೃಶ್ಯ ಇದೆಯಲ್ಲ, ಅಲ್ಲಿ ಹೋಗಿ ಅನುಭವಿಸಿ ನೋಡು, ಆಗಲೇ ಗೊತ್ತಾಗುತ್ತೆ. ಈಗ ನೀನು ಅಂದ್ಕೊಂಡಿದ್ದಕ್ಕೋ ಆಗಾಗೋ ಅನುಭವಕ್ಕೂ ಅಜಗಜಾಂತರ ಇದೆ. ಅದು ನಿಜವಾದ ಜ್ಞಾನ. ಆ ನಿಜವಾದ ಜ್ಞಾನಕ್ಕೆ ಸಹಕಾರಿಯಾದ ಶಾಬ್ದಜ್ಞಾನ ಇದು, ಅಷ್ಟೇ. ಅದು ಅದರಿಂದ ಶಾಸ್ತ್ರ ಓದ್ದೆ ಅಂತಂದರೆ ಶಾಬ್ದಜ್ಞಾನ ಬರುತ್ತೆ, ಅಷ್ಟೇ. ಅದ್ರ ಬಗ್ಗೆ ಒಂದು ಪರಿಚಯ ಹುಟ್ಟುತ್ತೆ. ಪಾಕದ ಬಗ್ಗೆ ಪಾಠ ವಿಸ್ತಾರವಾಗಿ 12 ಗಂಟೆ ಏನು ತಿಳುವಳಿಕೆ ಬರುತ್ತೆ? ಉಪ್ಪು ಹುಳಿ ಖಾರನ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಸೇರಿಸ್ಬೇಕು ಅಂತ ಅಷ್ಟು ಗೊತ್ತಾಗುತ್ತೆ. ಅಷ್ಟರಿಂದ ಹೊಟ್ಟೆ ತುಂಬುತ್ತಾ ಅಂತ ಕೇಳಿದ್ರೆ ಹೊಟ್ಟೆ ತುಂಬಲ್ಲ. ಹೊಟ್ಟೆ ತುಂಬಬೇಕಾದ್ರೆ ಪ್ರಯೋಗ ಕ್ಷೇತ್ರಕ್ಕೆ ಇಳಿಬೇಕು. ಅದೇ ರೀತಿಯಲ್ಲಿ ಪ್ರಯೋಗದಲ್ಲಿ ಹೋಗ್ತಾ 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 ಅರಗಬೇಕು. ಹಾಗಾದರೆ ಭವ್ಯವಾದಂಥ ಒಂದು ಅಡುಗೆಯನ್ನು ಮಾಡೋಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಎಲ್ಲ ವಿದ್ಯೆಗಳಲ್ಲಿ ಪ್ರಯೋಗದ ವಿಭಾಗ ಅಂತ ಒಂದಿದೆ. ಆ ಪ್ರಯೋಗದ ವಿಭಾಗದವರೆಗೆ ಮನಸ್ಸು ನಾಟಿ ಅದು ಅರ್ಥ ಆಗಿ ಅದರ ಪರಿಣಾಮವಾಗಿ ನಮಗೆ ಆ ವಿದ್ಯಾಮೂಲವಾದಂತಹ ಪರಂಜ್ಯೋತಿಯ ಕಡೆಗೆ ಜೀವನ ಸಾಗುವಂತೆ ಆಗಬೇಕು. ಹಾಗಾದಾಗ ತತ್ವತಃ ಅರ್ಥ ಮಾಡಿಕೊಂಡಂತಾಗುತ್ತೆ. ಅದರಿಂದ ಏನು ಹೇಳಿದ ಹಾಗಾಯಿತು ಅಂತ ಕೇಳಿದ್ರೆ, ಸಹಸ್ರ ಸಹಸ್ರ ವ್ಯಕ್ತಿಗಳ ಪೈಕಿ ಅಂದರೆ ಕೋಟಿ ಕೋಟಿ ವ್ಯಕ್ತಿಗಳ ಪೈಕಿಯಲ್ಲಿ ಯಾರೋ ಕೆಲವರು ಸಿದ್ಧಿಯನ್ನು ಪಡಿಬೇಕು, ಅಂದರೆ ಆತ್ಮಸಾಕ್ಷಾತ್ಕಾರವನ್ನು ಪಡಿಬೇಕು. ಶ್ರೀಕೃಷ್ಣ ಪ್ರಭು ಒಳಗಡೆ ಗೋಚರವಾಗ್ತಾನಂತೆ, ಜ್ಯೋತಿರ್ಮಯವಾಗಿ ಅವನನ್ನು ನೋಡಬೇಕು ಅಂತ ಯಾರೋ ಒಬ್ಬನಿಗೆ ಪ್ರಯತ್ನ ಮಾಡಬೇಕು ಅನ್ನೋ ಪ್ರವೃತ್ತಿ ಹುಟ್ಕೊಳ್ಳುತ್ತೆ. ಹಾಗೆ ಪ್ರಯತ್ನ ಪಡ್ತಾ ಇರೋ ವ್ಯಕ್ತಿಗಳಲ್ಲಿ ಯಾರೋ ಒಬ್ಬ, ಕೋಟಿಯಲ್ಲಿ ಒಬ್ಬ ತಾತ್ವಿಕವಾಗಿ ನನ್ನನ್ನು ನೋಡ್ತಾನೆ. ಉಳಿದವರು ಪ್ರಯತ್ನ ಮಾಡ್ತಾರೆ, ಅಷ್ಟೇ. ಆ ಪ್ರಯತ್ನದ ಮಧ್ಯೆಯಲ್ಲಿ ಎಷ್ಟೆಷ್ಟೋ ಏರುಪೇರುಗಳಾಗಿ ಅಲ್ಲಲ್ಲೇ ಬಿದ್ದೋಗ್ತಾರೆ. ಎಲ್ಲವನ್ನೂ ಕಳಿಸ್ಕೊಂಡು ಕೆರಡೆ ಬರ್ತಾರೆ. ಎಲ್ಲ ಉಂಟು. ಪರಂಪದ ಆಟ ಅಂತ ನಾವೊಂದು ಕೇಳಿದ್ದೀವಿ, ಸರ್ಪೆಂಟ್ ಆ್ಯಂಡ್ ಲ್ಯಾಡರ್, ಈ ಪದಗಳಲ್ಲಿ ಹೇಳ್ತಾರೆ. ಹತ್ತಿ ಹೋಗ್ತಾ ಇದ್ದೀನಿ, ಹೋಗ್ತಾ 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 ಕೊನೆಗೆ ಹೋಗ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪರಮಪದ ಸ್ಥಾನ ಬಂತು ಅಂತಂದರೆ ಅಲ್ಲಿ ಯಾವುದೋ ಒಂದು ಸರ್ಪದ ಬಾಯಿಗೆ ಬಿದ್ದು ಎಲ್ಲ ಕಳ್ಕೊಂಡು ಕೆಳಗಡೆ ಇಳಿದು ಬಂದುಬಿಟ್ಟೆ ಅನ್ನೋ ತರಹ ಪ್ರಯತ್ನ ಮಾಡ್ತಾ ಇದ್ದೀನಿ, ಮೇಲ್ಮೇಲಕ್ಕೆ ಹೋಗ್ತಾ ಇದ್ದೀನಿ. ಆದರೆ ತುದಿ ಹಂತ ಬಂತು, ಅಲ್ಲೇನೋ ಯಾವುದೋ ಒಂದು ವಿಷಮತೆ ಉಂಟಾಯಿತು, ಎಲ್ಲ ಕಳ್ಕೊಂಡು ಕೆಳಗಡೆ ಇಳಿದು ಬಂದುಬಿಟ್ಟೆ ಅನ್ನೋ ಪರಿಸ್ಥಿತಿಯೆಲ್ಲ ಆಗುತ್ತೆ. ಹೀಗಿರೋದ್ರಿಂದ ಕೋಟಿ ಕೋಟಿ ಜನ
ಪ್ರಯತ್ನ ಪಡ್ತಾ ಇದ್ದಾಗ ಯಾರೋ ಒಬ್ಬ ಮೇಲಕ್ಕೆ ಹತ್ತಾನಪ್ಪ ಅಂತ ಹೀಗೆ ಹೇಳಿದ್ರೆ ಇದು ಅತ್ಯಂತ ದುರ್ಲಭವಾದ್ದು, ಇದೆಲ್ಲ ನಮಗೆ ಬೇಡವೇ ಬೇಡ ಬಿಡಿ ಅಂತ ಅಂದ್ಕೊಂಡ್ರೆ ಸಮಸ್ಯೆಯಿಂದ ಹೊರಗಡೆ ಹೋಗೋಕ್ಕಾಗಲ್ಲ. ಸಮಸ್ಯೆಯಿಂದ ಹೊರಗಡೆ ಹೋಗಬೇಕಾದ್ರೆ ಎಷ್ಟೇ ಕಷ್ಟ ಆಗಲಿ ನಾನು ಛಲದಿಂದ ಸಾಧಿಸ್ತೇನೆ ಅಂತ ಒಂದು ಮನಸ್ಸಿನ ನಿಲುವು ಬೇಕು. ಆ ಮನಸ್ಸಿನ ನಿಲುವು ನಿನಗಿರಲಿಯಪ್ಪ ಅಂತ ಹೇಳೋದಕ್ಕೋಸ್ಕರವಾಗಿ ಇಷ್ಟು ವಿಸ್ತಾರವಾದಂಥ ಒಂದು ನೋಟವನ್ನು ಕೃಷ್ಣಪ್ರಭು ಕೊಡ್ತಾ ಇದ್ದಾರೆ ಅಂತ ತಗೋಬೇಕು. ಇಲ್ಲಿ ಹೋದರೆ ಅತ್ಯಂತ ಭಯಂಕರ ಅಂತ ನೀವು ಚಿತ್ರ ಕೊಡ್ತಾ ಇದ್ದೀರಲ್ಲಪ್ಪ, ಇಷ್ಟೆಲ್ಲ ಭಯಂಕರವಾದರೆ ಈ ಆತ್ಮಸಾಕ್ಷಾತ್ಕಾರ ನನಗ್ಯಾಕೆ ಅಂತ ಅಂದ್ಕೊಂಡು ಕೈ ಬಿಟ್ಟು ಹೋಗೋ ಮನಸ್ಸು ಬಂದುಬಿಟ್ರೆ ದೊಡ್ಡ ನಷ್ಟ. ಹಾಗಾಗಬಾರ್ದು. ಅದು ಇಷ್ಟು ಜವಾಬ್ದಾರಿ ಇದೆ ಅನ್ನೋದು ಗೊತ್ತಾಗಬೇಕು. ಆದರೆ ಅತ್ಯಂತ ಅಗತ್ಯವಾಗಿ ಸಾಧನೆ ಮಾಡಲೇಬೇಕು ಅನ್ನೋ ಪ್ರವೃತ್ತಿಯು ಜೊತೆಗೆ ಹುಟ್ಕೋಬೇಕು. ಇದೆರಡೂ ಹೊಂದ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಅವನ ಮನಸ್ಸಿನಲ್ಲಿ ಒಂದು ಪಕ್ವತೆ ಏರ್ಪಡಬೇಕು. ಅದಕ್ಕೆ ಬೇಕಾಗುವ ಮಾತುಗಳು ಎಂಬುದಾಗಿ ತಗೋಬೇಕು. ಇದನ್ನೇ ನಮ್ಮ ಇತರ ಸಾಹಿತ್ಯ ನಾನಾ ರೂಪದಲ್ಲಿ ಹೇಳುವಂಥದ್ದುಂಟು. ಜಂತೂನಾಂ ನರಜನ್ಮ ದುರ್ಲಭಂ, ಜೀವಕೋಟಿಗಳಲ್ಲೆಲ್ಲ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದ್ದು, ಅಪರೂಪಕ್ಕೆ ಸಿಗುತ್ತಪ್ಪ ಅಂತ. ಈಗ ಮನುಷ್ಯ ಜನ್ಮವೇ ಸಿಕ್ಬಿಟ್ಟಿದೆ ಅಂತಂದರೆ ಎಲ್ಲರೂ ಯಾಕೆ ಸಾಧನೆ ಮಾಡಬಾರ್ದು ಅಂತ ಕೇಳಿದ್ರೆ, ಪರಾಂಚಿ ಖಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್, ಕಠೋಪನಿಷತ್ತನ ಮಾತು. ಈ ಸೃಷ್ಟಿ ಆಗಬೇಕಾದ್ರೆ ನಮ್ಮ ಇಂದ್ರಿಯಗಳೆಲ್ಲ ಹೊರಮುಖವಾಗಿ ರಚನೆ ಆಗಿದೆಯಂತೆ. ಅಂದರೆ ಮುಂದೇನಿದೆ ಅಂತ ನೋಡೋಕೆ ಬೇಕಾಗುವಂಥ ರಚನೆಯಾಗಿದೆ. ನನ್ನ ಕಣ್ಣನ್ನು ನೋಡಿದ್ರೆ, ಕಣ್ಣು ತೆರೆದ್ರೆ ಮುಂದೇನಿದೆ ಅಂತ ನೋಡೋಕ್ತಕ್ಕಂತೆ ಇದೆ, ಅದು ಹೊರತು ಹಿಂದೇನಿದೆ ಅಂತ ನೋಡೋದಕ್ಕೆ ಬೇಕಾಗುವಂಥ ಇಲ್ಲ. ಅದು ಕಿವಿ ಆ ಕಡೆ ಈ ಕಡೆ ಸುತ್ತಮುತ್ತಲೂ ಏನಿದೆ ಅಂತ ಕೇಳೋಕೆ ಬೇಕಾಗುವಂಥ ಹೀಗೆ ತೆರೆಯಲ್ಪಟ್ಟಿದೆ ಹೊರತು ಒಳಗಿನ ಧ್ವನಿ ಏನಿದೆ ಅಂತ ಕೇಳೋದಕ್ಕೆ ಹೀಗೆ ಒಳಮುಖವಾಗಿ ರಚನೆ ಆಗಿಲ್ಲ. ಅದು ಮೂಗು ಹೊರಗಡೆ ಇರುವಂತಹ ಗಂಧವನ್ನು ಆಗ್ರಹಣ ಮಾಡೋಕ್ಕೆ ಬೇಕಾಗುವಂಥ ರಚನೆ ಆಗಿದೆ ಹೊರತು ಒಳಗಡೆ ರಚನೆ ಆಗಿಲ್ಲ. ಚರ್ಮ ಇಡೀ ದೇಹದಲ್ಲಿ ಎಲ್ಲ ಕಡೆಯಲ್ಲೂ ಇದೆ, ಆದರೆ ಹೊರಗಡೆ ಏನಿದೆ, ಉಷ್ಣತೆ ಏನಿದೆ, ಶೈತ್ಯ ಏನಿದೆ, ಅದನ್ನು ತಿಳಿಯೋಕೆ ಬೇಕಾಗುವಂಥ ರಚನೆ ಆಗಿದೆ. ಅದರಿಂದ ಇಂದ್ರಿಯಗಳೆಲ್ಲವೂ ಬಹಿರ್ಮುಖವಾಗಿ ನಿಂತು ಹೊರ ಪ್ರಪಂಚವನ್ನು ಅರಿಯೋದಕ್ಕೆ ಬೇಕಾಗುವಂತೆ ಇವೆ. ಹೀಗಿರೋದ್ರಿಂದ ಸ್ವಭಾವತಃ ಇಲ್ಲಿ ಬಂದಂತಹ ಮಾನವನಿಗೆ ಅಲ್ಲೇನಿದೆ ಇಲ್ಲೇನಿದೆ, ಅದು ಹೇಗೆ ಇದು ಹೇಗೆ ಅಂತ ತಿಳಿಯೋ ಪ್ರವೃತ್ತಿ ಹುಟ್ಟುತ್ತೆ ಹೊರತು ಒಳಗೇನಿದೆ ಅಂತ ತಿಳಿಯೋದಕ್ಕೆ ಬೇಕಾಗೋ ಪ್ರವೃತ್ತಿ ಹುಟ್ಟುತ್ತಾ ಇಲ್ಲ. ಅದು ಹುಟ್ಟಬೇಕಾದ್ರೆ ಅದಕ್ಕಾಗಿ ಒಂದು ವಿಶೇಷವಾದಂಥ ನೋಟ ಬೇಕು ನನಗೆ. ಒಳಗೊಂದು ಅದ್ಭುತವಾದ ಪ್ರಪಂಚ ಇದೆಯಪ್ಪ, ಹೊರಗಡೆ ಇರೋ ಪ್ರಪಂಚ ಒಂದು ಸಣ್ಣ ಸುಖವನ್ನು ಕೊಟ್ಟರೆ ಅದಕ್ಕಿಂತ ಕೋಟಿ ಕೋಟಿ ಪಾಲು ಸುಖವನ್ನು ಒಳಗಡೆ ಇರೋ ಇನ್ನೊಂದು ಪ್ರಪಂಚ ಕೊಡುತ್ತಪ್ಪ ಅನ್ನೋ ಬಗ್ಗೆ ಒಂದು ನೋಟ ಬೇಕಾಗತ್ತೆ. ಹೊರಗಡೆ ಪ್ರಪಂಚನ ನೋಡ್ತಾ ಇದ್ದಾಗ ಆಗುವ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಅದ್ರ ಬಗ್ಗೆ ಅಂಟು ಬೆಳೆದು ಬಿಡುತ್ತೆ. ಅದು ಬೇಕು, ಇದು ಬೇಕು, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇನ್ನೂ ಬೇಕು, ಮತ್ತಷ್ಟು ಬೇಕು, ಹೀಗೆ ಅಂಟು ಬೆಳೀತಾ ಹೋಗಿ ಅದ್ರ ಪರಿಣಾಮವಾಗಿ ಈ ಸೃಷ್ಟಿಯ ನೀತಿಗೆ ವಿರುದ್ಧವಾದಂತಹ ನಡವಳಿಕೆಗಳನ್ನೆಲ್ಲ ಬೆಳೆಸ್ಕೊಂಡು ಬಾಚಿಕೊಂಡು ತೊಗೊಳ್ಬೇಕು ಸಂಪತ್ತನ್ನು ಅನ್ನೋ ಪ್ರವೃತ್ತಿ ಬಂದು ತಪ್ಪು ಮಾಡಿ ಆ ತಪ್ಪಿಗಾಗಿ ಒಂದು ಶಿಕ್ಷೆ ಅನುಭವಿಸೋದಕ್ಕೋಸ್ಕರ ಜನ್ಮ ಎತ್ತುತ್ತಾ ಹೋಗುವಂಥ ಪರಿಸ್ಥಿತಿ. ಇದ್ರ ಜೊತೆಗೆ ಹೋಗಲಿ, ಯಾರೋ ಒಬ್ಬರು ನಮಗೊಂದಷ್ಟು ತಿಳುವಳಿಕೆ ಕೊಟ್ಟಿಯಾರಪ್ಪ, ಅಂತಃಪ್ರಪಂಚ ಅಂತ ಒಂದಿದೆ, ಆ ಕಡೆಗೆ ಯಾತ್ರೆಯನ್ನು ಮಾಡಬೇಕಪ್ಪ. ಮಾನವ ಶರೀರ ಅನ್ನೋದು ಅಂತಃಪ್ರಪಂಚದ ಯಾತ್ರೆ ಮಾಡೋದಕ್ಕೂ ಬೇಕಾಗುವಂತೆ ಇದೆ, ಅದನ್ನು ಮಾಡೋದಕ್ಕಾಗಿಯೇ ಒಂದು ದೃಷ್ಟಿಯಿಂದ ರಚಿತವಾಗಿದೆ ಅಂತ ಯಾರೋ ಪರಿಚಯ ಕೊಟ್ಟರು ಅಂದರೆ, ಪರಿಚಯ ಕೊಟ್ಟು ಮಾತ್ರ ನಮಗೆ ಶ್ರದ್ಧೆ ಬರುತ್ತಾ ಅಂತ ಕೇಳಿದರೆ ಎಷ್ಟೋ ಸಂದರ್ಭದಲ್ಲಿ ಶ್ರದ್ಧೆಯೇ ಬರೋಲ್ಲ. ಎಷ್ಟೋ ವಿಷಯ ಗೊತ್ತು, ಆದರೆ ಆಚರಣೆಯಲ್ಲಿ ಇಟ್ಕೊಂಡಿದ್ದಾರಾ ಅಂತ ಕೇಳಿದ್ರೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಶ್ರದ್ಧೆ ಇಲ್ಲ. ಉಪನ್ಯಾಸ ಮಾಡಿ ಅಂದರೆ ಹೌದು, 1 ಗಂಟೆ ಉಪನ್ಯಾಸ ಮಾಡ್ತೇನೆ ನಾನು ಅಂತ ಅಂದರೆ ಶ್ರದ್ಧಾ ಅಂತ ಒಂದು ಧರ್ಮ ಬೇಕಾಗಿದೆ. ಅದು ಇಲ್ಲದೆ ಹೋದಾಗಲೂ ತತ್ವವನ್ನು ಪಡೆಯೋಕ್ಕಾಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಯಾರೋ ಒಬ್ಬ ಮಾರ್ಗದರ್ಶಕ ಬೇಕು, ಗುರು ಬೇಕು. ಅದನ್ನೇ ಕೆಲವು ಕಡೆಯಲ್ಲಿ ಹೇಳ್ತಾರೆ, ಯೋಗಾಂತರಾಯನ ಮೌನೇನ. ಯೋಗ ಮಾರ್ಗದಲ್ಲಿ ನೀವು ಸಾಗಬೇಕು ಅಂತ ಹೊರಟ್ರೆ ಅಂತರಾಯಗಳು ಅಂದರೆ ವಿಘ್ನಗಳು ಬರುತ್ತೆ. ಆ ವಿಘ್ನಗಳು ಬಂದಾಗ ಮೌನ ತಳಿ, ಸುಮ್ಮನೆ ಕೂತ್ಕೊಳ್ಳೋ ಅಭ್ಯಾಸ ಮಾಡೋ, ಆ ವಿಘ್ನಗಳನ್ನು ಗೆಲ್ಲೋಕ್ಕೆ ಬೇಕಾಗುವ ಮಾರ್ಗ ಸಿಗುತ್ತೆ ಅಂತ. ಯೋಗಾಂತರಾಯನ ಮೌನೇನ, ಯೋಗದ ಮಾರ್ಗದಲ್ಲಿ ನಿನಗೆ ವಿಘ್ನಗಳು ಬಂದರೆ ಮೌನದ ಅಭ್ಯಾಸ ಮಾಡೋ. ಮೌನದ ಅಭ್ಯಾಸ ಅಂದ್ರೇನು? ಈ ಪಂಚೇಂದ್ರಿಯಗಳನ್ನು ಬಳಕೆ ಮಾಡುವ ಅಭ್ಯಾಸವನ್ನು ಬಿಡು, ಸುಮ್ಮನೆ ಕೂತ್ಕೊಳ್ಳೋ ಅಭ್ಯಾಸ ಮಾಡೋ. ಸುಮ್ಮನೆ ಕೂತ್ಕೊಂಡ್ರೆ ಒಳಗಡೆ ಶೋಧನೆ ಶುರುವಾಗುತ್ತೆ. ಆಗ ನಿನಗೆ ಅನೇಕ ತತ್ವಗಳು ಗೊತ್ತಾಗುತ್ತೆ, ಅರ್ಥ ಆಗುತ್ತೆ, ಅನೇಕ ಸತ್ಯಗಳು.
ಆಗ ನೀನು ವಿಘ್ನಗಳನ್ನು ಗೆಲ್ಲೋಕ್ಕಾಗತ್ತೆ. ನಿದ್ರಾಂ ಸತ್ವ ನಿಭವಯ, ಹಾಗೆ ನಿದ್ರೆ ಬಾಧಿಸುತ್ತಪ್ಪ ನನಗೆ, ನಾನು ಜಪ ಮಾಡಲಿಕ್ಕಾಗೋಲ್ಲ, ಧ್ಯಾನ ಮಾಡೋಕ್ಕಾಗಲ್ಲ, ಪಾಠ ಕೇಳೋಕ್ಕಾಗಲ್ಲ, ತೂಕಡಿಕೆ ಬರುತ್ತೆ, ನಿದ್ದೆ ಬರುತ್ತೆ. ಅದಕ್ಕೆ ಸುಲಭವಾದ ಉಪಾಯ ಅಪ್ಪ, ಸತ್ವಭೂಯಿಷ್ಠವಾದ ಪದಾರ್ಥಗಳನ್ನು ಬಳಸ್ತಾ ಹೋಗು, ಸಾತ್ವಿಕವಾದ ಅನ್ನವನ್ನು ಬಳಸು, ಸಾತ್ವಿಕವಾದ ಜಾಗದಲ್ಲಿ ಬದುಕು, ಸಾತ್ವಿಕರ ಜೊತೆಗೆ ಸಹವಾಸವನ್ನು ಮಾಡು, ಸಾತ್ವಿಕರಿಗೆ ಪ್ರಿಯವಾಗುವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗೋ, ಆಗ ನೀನು ನಿದ್ದೆಯನ್ನು ಗೆಲ್ಲೋಕ್ಕಾಗತ್ತೆ. ನಿದ್ದೆ ಬರೋದು ತಮೋಗುಣದ ಆಧಿಕ್ಯದಿಂದ. ಸತ್ವ ಅಧಿಕವಾದರೆ ಮೈನಲ್ಲಿ, ಸತ್ವಗುಣವು ಜಾಗರೂಕವಾದರೆ ತಮಸ್ಸನ್ನು ತಾನಾಗಿ ಮೆಟ್ಟು ಬಿಡುತ್ತೆ, ನೀನು ನಿದ್ದೆಯನ್ನು ಗೆಲ್ಬೋದು. ಇಷ್ಟು ಹೇಳಿ, ಏತತ್ ಸರ್ವಂ ಗುರೌ ಭಕ್ತ್ಯ ಪುರುಷೋ ಅಂಜಸಾಜಯೇತ್. ಆದರೆ ಈ ಯೋಗ ವಿಘ್ನಗಳನ್ನು, ನಿದ್ರೆಯನ್ನು ಎಲ್ಲವನ್ನೂ ಬಹಳ ಬೇಗ ಗೆಲ್ಬಹುದಪ್ಪ. ಯಾವಾಗ ಅಂತ ಕೇಳಿದ್ರೆ, ಏತತ್ ಸರ್ವಂ ಗುರೌ ಭಕ್ತ್ಯ, ಆತ್ಮಸಾಕ್ಷಾತ್ಕಾರಕ್ಕೆ ಮಾರ್ಗದರ್ಶನ ಕೊಡ್ತಾ ಇರುವಂತಹ ಗುರುವಿನಲ್ಲಿ ನಿನಗೇನಾದರೂ ಭಕ್ತಿ ಶ್ರದ್ಧೆ ಬೆಳೆದಿದೆ ಅಂತಾದರೆ ಅದು ಒಂದರಿಂದ ಇದು ಎಲ್ಲವನ್ನೂ ಗೆಲ್ಬೋದು. ಅಂದರೆ ಯೋಗ ವಿಘ್ನಗಳನ್ನೂ ಗೆಲ್ಬೋದು, ನಿದ್ದೆಯೂ ಗೆಲ್ಬೋದು, ತತ್ವ ಸಾಕ್ಷಾತ್ಕಾರವನ್ನೇ ಮಾಡ್ಕೋಬಹುದು ಅಂತ ಸಾರ್ತಾರೆ. ಆದರೆ ಆ ಗುರು ಸಿಕ್ಕದು ಎಲ್ಲರಿಗೂ ಆಗುತ್ತಾ? ಅದಕ್ಕೂ ಎಷ್ಟೋ ಕಾಲ ಪರಿತಪಿಸಬೇಕಾಗತ್ತೆ. ತೀವ್ರವಾದ ಹಂಬಲ ಬಂದರೆ ಗುರು ಸಿಕ್ಕೇ ಸಿಗ್ತಾನೆ ಅಂತ ನಮ್ಮ ತಜ್ಞರು ಸಾರ್ತಾ ಇದ್ದಾರೆ. ಸಿಕ್ಕಿದರೆ ಆಯ್ತಾ ಅಂತ ಕೇಳಿದರೆ ಎಷ್ಟೋ ಸಂದರ್ಭದಲ್ಲಿ ಸಿಕ್ಕಿದ್ರೆ ಆಗಲ್ಲ, ಸಿಕ್ಕಿದ್ರೆ ಗಟ್ಟಿಯಾಗಿ ಕಚ್ಕೋಬೇಕು, ಅದೇ ಆಗೋದಿಲ್ಲ. ಶ್ರದ್ಧೆ ಸಾಕಾಗೋಲ್ಲ. ಆ ಗುರುವನ್ನು ನಮ್ಮಂತೆ ನಾವು ಭಾವಿಸ್ಕೋತೀವಿ. ಅವನಿಗೂ ಮೈ ಇದೆ, ಅವನಿಗೂ ಪ್ರತಿನಿತ್ಯದ ವ್ಯವಹಾರಗಳಿದೆ, ನಮ್ಮಂತೆ ಅವನು ಕಾಣಿಸ್ತಾ ಇದ್ದಾನೆ, ನಮಗೂ ಅವನಿಗೆ ಏನು ವ್ಯತ್ಯಾಸ ಗೊತ್ತಾಗದೆ ಹೋಗ್ಬಿಟ್ರೆ ಆಗ ಅಲ್ಲೂ ಕೂಡ ಶ್ರದ್ಧೆ ಬೆಳೀಲಿಲ್ಲ, ಕಚ್ಕೊಳ್ಳಿಲ್ಲ. ಅದರಿಂದ ಆ ಲಾಭ ಪಡೆಯೋಕ್ಕಾಗಲ್ಲ, ಶ್ರದ್ಧೆ ಬೇಕು. ಇದೆಲ್ಲ ಯಾತಕ್ಕೆ ಹೀಗೆಲ್ಲ ಆಗ್ತಾಯಿದೆ ಅಂತ ಕೇಳಿದ್ರೆ, ನಾವೇ ಮಾಡಿರುವಂತಹ ಪಾಪಗಳು ಅನೇಕ ರೀತಿಯಾದ ತೊಡಕುಗಳನ್ನು ಉಂಟು ಮಾಡ್ತಾ ಇರೋದ್ರಿಂದ ನಮಗೆ ಗುರು ಸಿಕ್ಕೋಲ್ಲ. ನಾವೇ ಮಾಡುವ ಪಾಪಗಳ ಕಾರಣದಿಂದ ಗುರು ಸಿಕ್ಕಿದ್ರು ಶ್ರದ್ಧೆ ಬರೋಲ್ಲ. ಇನ್ನು ಶ್ರದ್ಧೆ ಬಂದರೆ ಪುರುಷ ಪ್ರಯತ್ನ ವ್ಯವಸ್ಥಿತವಾಗಿ ನಡೆಯೋಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲ ಇದ್ದರೆ ತುಟ್ಟ ತುದಿಯನ್ನು ಹೋಗಿ ಮುಟ್ಟೋದಕ್ಕೆ ಸಾಧ್ಯವಾಗುತ್ತೆ. ನಾವು ಪುರಾಣಗಳಲ್ಲಿ ಕಥೆಯನ್ನು ಕೇಳ್ತೀವಿ, ಸೌಭರಿಯ ಕಥೆಯನ್ನು. ಬಹಳ ದೊಡ್ಡ ಸಾಧಕ, ಭಾಗವತದಲ್ಲಿ ಬರುವಂಥದ್ದು. ಜಲಮಧ್ಯೆಯಲ್ಲಿ ನಿಂತು ತಪಸ್ಸೆ ಮಾಡ್ತಾ ಇದ್ದಾನೆ, ತೀವ್ರವಾದ ತಪಸ್ಸೆ ಯಾತಕ್ಕೋಸ್ಕರ? ಶರೀರ ಯಂತ್ರ ಶುದ್ಧವಾಗೋದಕ್ಕೋಸ್ಕರ. ಶರೀರ ಯಂತ್ರ ಶುದ್ಧವಾದರೆ ಏನಾಗುತ್ತೆ ಅಂತ ಕೇಳಿದರೆ, ಇದರಲ್ಲಿ ಅದ್ಭುತವಾದ ಸಾಮರ್ಥ್ಯಗಳಿದೆ, ಅಪಾರವಾದ ಆನಂದಾನುಭವಕ್ಕೆ ಎಡೆ ಇದೆ, ಅದೆಲ್ಲವನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರವಾಗಿ ತಪಸ್ಸು, ನಿರಂತರ ತಪಸ್ಸೆ ಮಾಡ್ತಾ ಇದ್ದಾನೆ. ಎಷ್ಟೋ ತಪಸ್ಸೆ ಮುಗಿದು ಹೋಗ್ಬಿಟ್ಟಿದೆ, ಇನ್ನೇನು ತುದಿ ತಲುಪಬೇಕು ಅಂತಹ ಸ್ಥಿತಿ ಅಥವಾ ತಲುಪಿಬಿಟ್ಟಿದ್ದಾನೆ. ಆದರೆ ಅಲ್ಲೇ ನೋಡ್ತಾ ಇರುವಾಗ ಒಮ್ಮೆ ಒಂದು ಮತ್ಸ್ಯ ದಂಪತಿಗಳು ರಮಿಸ್ತಾ ಇದೆಯಂತೆ, ಒಂದು ಹೆಣ್ಣು ಮತ್ತು ಗಂಡು. ಅದನ್ನು ನೋಡಿದಾಗ ಅವನಿಗೊಂದು ಆಸೆ ಆಯಿತಂತೆ, ನಾನು ಈ ರೀತಿಯಾದಂಥ ಆದರ್ಶವಾದಂಥ ದಾಂಪತ್ಯದ ಸುಖವನ್ನು ಪಟ್ಟರೆ ಎಷ್ಟು ಚೆನ್ನಾಗಿರ್ತಿತ್ತೋ ಏನೋ. ಈ ಒಂದು ಹೆಣ್ಣು ಮೀನು ಗಂಡು ಮೀನು ಒಂದನ್ನೊಂದನ್ನು ಅನುಸರಿಸ್ಕೋತಾ ಕ್ರೀಡಿಸ್ತಾ ಎಷ್ಟು ಖುಷಿ ಪಡ್ತಾ ಇದೆಯಲ್ಲ, ನನಗೆ ಬೇಡವೇ ಅಂತ ಅನಿಸೋಯ್ತು. ಅನಿಸಿದ ಕೂಡಲೇ ಅದಕ್ಕೆ ತಕ್ಕಂತೆ ಕಾರ್ಯಪ್ರವೃತ್ತಿ ಶುರುವಾಯ್ತಂತೆ. ಏನಪ್ಪ ಅಂದರೆ, ಮಾಂಧಾತ ಅಂತ ಒಬ್ಬ ರಾಜ ಇದ್ದ. ಅವತ್ತು ರಾಜನ ಬಳಿ ಹೋಗಿ, ನನಗೆ ವಿವಾಹ ಆಗಬೇಕಾಗಿತ್ತು, ನಿನ್ನ ಕನ್ಯೆಯರನ್ನು ಕೊಡು ಅಂತ ಕೇಳಿದ್ನಂತೆ. ಅವನಿಗೆ ಏನು ಮಾಡಬೇಕು ಅಂತ ತೋರಲಿಲ್ಲ. ಕಾರಣ ಇವನಿಗೆ ವಯಸ್ಸಾಗಿದೆ, ಸಿಕ್ಕಾಬಿಟ್ಟೆ ಗಡ್ಡ ಎಲ್ಲ ಹಣ್ಣಾಗಿ ಹೋಗಿದೆ, ಎಲ್ಲ ರೀತಿಯಲ್ಲೂ ಕೃಶವಾಗಿ ಹೋಗ್ಬಿಟ್ಟಿದೆ ದೇಹ. ತಪಸ್ಸೆಲ್ಲ ಮಾಡಿ ತನ್ನ ಮನೇಲಿ 50 ಜನ ಕನ್ಯೆಯರಿದ್ದಾರೆ. ಆದರೆ ಯಾವುದಾದ್ರೂ ಕನ್ಯೆಯನ್ನು ಕೊಟ್ಟರೆ ಆ ಕನ್ಯೆ ಶಾಪ ಹಾಕಿಬಿಡ್ತಾಳೆ ಅವನಿಗೆ. ಆಮೇಲೆ ಸ್ತ್ರೀ ಶಾಪ ಬರುತ್ತೆ ಬೇರೆ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲಂತ. ಅದಕ್ಕೋಸ್ಕರ ಅವನೊಬ್ಬ ಬುದ್ಧಿವಂತ, ಅವನೇನು ಮಾಡಿದ್ನಂತೆ, ನೋಡಪ್ಪ ರಾಣಿವಾಸಕ್ಕೆ ಕರ್ಕೊಂಡು ಹೋಗ್ತೀನಿ, 50 ಜನ ಮಕ್ಕಳಿದ್ದಾರೆ, ಅವ್ರಲ್ಲಿ ಯಾರು ನಿನ್ನನ್ನು ಇಷ್ಟಪಡ್ತಾರೋ ಅವ್ರನ್ನ ನಾನು ಮದುವೆ ಮಾಡ್ಕೊಡ್ತೀನಿ, ವಿವಾಹ ಕನ್ಯಾದಾನ ಮಾಡ್ಕೊಡ್ತೀನಿ ಅಂತ. ಒಳ್ಳೆ ಬುದ್ಧಿವಂತಿಕೆ ಅಲ್ವಾ ಅಂತ ಬುದ್ಧಿವಂತಿಕೆಯನ್ನು ಬಳಸ್ತಾನೆ ರಾಜ. ನೀತಿಜ್ಞನಾಗಿರಬೇಕು ರಾಜ ಅದರ ಸಮಯದಲ್ಲಿ, ಇಲ್ಲದವ್ರು ಬದುಕೋಕ್ಕೆ ಆಗಲ್ಲ. ಎಂಥೆಂಥ ಪರೀಕ್ಷಾ ಕಾಲ ಬಂದರೂ ಕೂಡ ಜಾರ್ಕೊಂಡು ಬದುಕಬೇಕು, ಆ ಕಲೆ ಗೊತ್ತಿರಬೇಕು. ಅದರಿಂದ ಮಹಾ ಬುದ್ಧಿವಂತ ಹಾಗೆ ಹೇಳು. ಇವನು ಚಾಪೆ ಕೆಳಗಡೆ ನೋಡಿದ್ರೆ ರಂಗೋಲಿ ಕೆಳಗಡೆ ನುಸಿಯೋರು ಅಂತ ಒಂದು ಕನ್ನಡದಲ್ಲಿ ಗಾದೆ ಹೇಳೋದುಂಟು. ಇವನು ಅದಕ್ಕಿಂತ ಬುದ್ಧಿವಂತ. ಏನು ಮಾಡಪ್ಪ ಅಂದರೆ, ಯೋಗ ಸಿದ್ಧಿ ಇತ್ತು, ಅತ್ಯದ್ಭುತವಾದ ಪರಮ ಸುಂದರವಾದ ರೂಪವನ್ನು ಧಾರಣೆ ಮಾಡೋದು ಒಂದು ಸರಿ. ಸೌಭರಿ ಮಹರ್ಷಿ ಯುವಾವಸ್ಥೆ ಬಂದು ಹೋಯಿತು,
ಪರಮ ಸೌಂದರ್ಯ ತುಂಬೋಯ್ತು. ಆಗ 50 ಜನ ಹೆಣ್ಮಕ್ಳು ನೋಡಿದ ಕೂಡಲೇ 50 ಜನ ನಾ ಮುಂದು ತಾ ಮುಂದು ಅಂತ ಮದುವೆ ಆಗಕ್ಕೆ ಹೊರಟ್ಬಿಟ್ರು. ರಾಜನಿಗೆ ದಿಗ್ಭ್ರಾಂತಿ ಆಗೋಯ್ತು, ಏನಿದು ಅಂತ ಸಮಾಚಾರ ಕೇಳಿದಾಗ ಅವನಿಗೆ ಆಶ್ಚರ್ಯ ಆಯಿತು. 50 ಜನ ಮದುವೆ ಆಗಬೇಕು ಅಂತ ಹೊರಟಿದ್ದಾರೆ ಅಂತ. ಏನೋ ಒಂದು ಪರಿಶೀಲನೆ ಮಾಡಿ ನೋಡಿದ್ರೆ ಸೌಭರಿಗಳು ಯುವಕರಾಗ್ಬಿಟ್ಟಿದ್ದಾರೆ. ಈಗ ಪರಮ ಸುಂದರವಾದ ಮೂರ್ತಿಗಳಾಗ್ಬಿಟ್ಟಿದ್ದಾರೆ. ಒಬ್ಬೊಬ್ಬ ಹೆಣ್ಮಕ್ಳು ಅಪ್ಪನ ಕೇಳ್ತಾ ಇದ್ದಾರೆ, ಅಪ್ಪ ನೀನು ಮದುವೆ ಮಾಡಿಕೊಡ್ಬೇಕು, ಕನ್ಯಾದಾನ ಮಾಡಿ ಅವ್ರಿಗೆ ಕೊಡಬೇಕು, ವಿವಾಹ ಆಗಬೇಕು ನಾನು ಅವ್ರ ಜೊತೆಗೆ ಅಂತ ಕೇಳ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಬಂದೋಯ್ತು. ಮದುವೆ ಮಾಡಿಕೊಡ್ತಾನೆ. ಎಷ್ಟೋ ಕಾಲ 50 ಜನಗಳ ಜೊತೆಗೆ ಗೃಹಸ್ಥ ಜೀವನವನ್ನು ನಿರ್ವಾಹ ಮಾಡಿ ಕೊನೆಗೆ ವಿರಕ್ತರಾಗಿ ಸಾಧನೆ ಮಾಡಿ ಮುಕ್ತಿಯನ್ನು ಪಡೀತಾರೆ ಅಂತ ಕಥೆ ಬರುತ್ತೆ. ಅಂದರೆ ದೀರ್ಘಕಾಲ ಸಾಧನೆ ಮಾಡಿದ ಹಂತದಲ್ಲೂ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಜನ್ಮದ ಯಾವುದೋ ಒಂದು ಸಣ್ಣ ಸಂಸ್ಕಾರ ಕೆಳಗಡೆ ಎಳ್ಕೊಂಬಂದು ಮತ್ತೆ ಸಂಸಾರ ಚಕ್ರಕ್ಕೆ ಸಿಗಾಕಿಸ್ಬೋದು. ಹೀಗಿದೆ. ಹೀಗಿರೋದ್ರಿಂದನೇ ಆ ಮಾತು, ಕೃಷ್ಣನ ಮಾತು, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ. ಅಪರೂಪಕ್ಕೆ ಯಾರೋ ಒಬ್ಬ ಈ ಆತ್ಮಸಾಧನೆ ಮಾಡೋದಕ್ಕೆ ಪ್ರಯತ್ನಶೀಲನಾಗ್ತಾನೆ. ಯತತಾಮಪಿ ಸಿದ್ಧಾನಾಂ, ಹಾಗೆ ಪ್ರಯತ್ನಶೀಲರಾದವರಲ್ಲಿ ಕಶ್ಚಿನ್ ಮಾಂವೇತ್ತಿ ತತ್ವತಃ, ಯಾರೋ ಒಬ್ಬ ಮಾತ್ರ ತತ್ವತಃ ಅರ್ಥ ಮಾಡ್ಕೋತಾನಪ್ಪ. ಹೀಗಿದೆ ಆತ್ಮಸಾಕ್ಷಾತ್ಕಾರದ ವಿಚಾರ ಎಂಬುದಾಗಿ ವ್ಯಕ್ತಪಡಿಸಿ ಹೆದರಿಸ್ದೆ ಅವನನ್ನು, ಅರ್ಜುನನನ್ನು ಜವಾಬ್ದಾರಿ ವಿಷಯವನ್ನು ಮಾತ್ರ ಚೆನ್ನಾಗಿ ತಿಳಿಸಿ ಅನಂತರದಲ್ಲಿ ಮತ್ತೆ ಸಾಮ್ರಾಜ್ಯದ ವಿಷಯವನ್ನೇ ವಿಸ್ತಾರವಾಗಿ ಮುಂದಕ್ಕೆ ನಿರೂಪಣೆ ಮಾಡಬೇಕು. ಆ ಕಾರ್ಯವನ್ನು ಮಾಡ್ತಾನೆ ಶ್ರೀಕೃಷ್ಣ ಪ್ರಭು ನಾನಾ ರೂಪದಲ್ಲಿ. ಇದು ಈ ಒಂದು ಶ್ಲೋಕದ ಹಿಂದಿರುವಂಥ ಆಶಯ ಎಂಬುದಾಗಿ ನನ್ನ ಬುದ್ಧಿ ಏನು ಗುರುತಿಸಿದೆಯೋ ಅದನ್ನು ನೆನಪಿಸ್ಕೊಂಡಿದ್ದೀನಿ. ಇಂತಹ ಈ ಮಾತುಗಳು, ಈ ಬಗ್ಗೆ ನೋಟವನ್ನು ಕೊಟ್ಟಂತಹ ಸದ್ಗುರುವಿನ ಪದಪದ್ಮಗಳಲ್ಲಿ ಸೇರಿಕೊಳ್ಳಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ. ದುಷ್ಟ ಜನ ಸಂಗವನು, ದುಷ್ಟ ಜನ ಸಂಗವನು, ದುಷ್ಟ ಜನ ಸಂಗವನು ಬಿಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ದಿಟ್ಟನಾಗಿ ಕೈಯನೆತ್ತಿ ಕೊಡೋ ಹಾಗೆ ಕೃಷ್ಣ, ದಿಟ್ಟನಾಗಿ ಕೈಯನೆತ್ತಿ ಕೊಡೋ ಹಾಗೆ ಕೃಷ್ಣ. ನಿನ್ನ ಪೂಜೆಯನ್ನು ಮಾಡೋ ಹಾಗೆ ಕೃಷ್ಣ, ನಿನ್ನ ಪೂಜೆಯನ್ನು ಮಾಡೋ ಹಾಗೆ. ಭ್ರಷ್ಟನಾಗಿ ನಾಲ್ವರೋಳು ತಿರುಗದ ಹಾಗೆ, ಭ್ರಷ್ಟನಾಗಿ ನಾಲ್ವರೋಳು ತಿರುಗದ ಹಾಗೆ, ಶಿಷ್ಟ ಜನ ಸೇವೆಯನ್ನು ಮಾಡೋ ಹಾಗೆ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. ಹುಟ್ಟಿಸಿದ ತಾಯಿ ತಂದೆ ಎಲ್ಲ ನೀನು ಕೃಷ್ಣ, ಹುಟ್ಟಿಸಿದ ತಾಯಿ ತಂದೆ ಎಲ್ಲ ನೀನು ಕೃಷ್ಣ. ಹೊಟ್ಟೆಗಾಗಿ ದೈನ್ಯ ಪಡಲಾರೆ ನಾನು, ಪಟ್ಟೆ ಪಟ್ಟಾವಳಿ ಬೇಡಲಿಲ್ಲ ನಾನು, ಪಟ್ಟೆ ಪಟ್ಟಾವಳಿ
ಅಭಿಮಾನಗಳ ಕಾಯೋ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ನಟ್ಟ ನಡು ನೀರೊಳಗೆ ಈಸಲಾರೆ ನಾನು ನಟ್ಟ ನೋಡು ನೀರೊಳಗೆ ಈಸಲಾರೆ ನಾನು ಕಟ್ಟೆ ಸೇರಿಸಬೇಕಯ್ಯ ನೀನು ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು ಸುಟ್ಟು ಬಿಡು ಪುರಂದರ ವಿಠಲ ನೀನು ಬೆಟ್ಟದಂಥ ಪಾಪಗಳ ಹೊತ್ತಿರುವೆ ನಾನು ಸುಟ್ಟು ಬಿಡು ಪುರಂದರ ವಿಠಲ ನೀನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಕೃಷ್ಣ ದುಷ್ಟ ಜನ ಸಂಗವನು ದುಷ್ಟ ಜನ ಸಂಗವನು ಬಿಡೋ ಹಾಗೆ ದೃಷ್ಟಿ ನಿನ್ನ